ಸಿನಿಮಾ ಅಂದರೆ ಹುಚ್ಚು ಅನ್ನೋದಕ್ಕಿಂತ ಸಿನಿಮಾ ಅಂದರೆ ಪ್ರೀತಿ ಜಾಸ್ತಿ. Don't you think word of mouth plays a major role there? ರಕ್ಷಿತ್ ಶೆಟ್ಟಿ ಮೂವೀಸು ಅಷ್ಟೇ, ಎನಿ ಮೂವೀಸ್ ದಟ್ ಕಮ್ ಫಸ್ಟ್ ಡೇ ಯಾವತ್ತು ಫುಲ್ ಆಗಿಬಿಡ್ತು ಗುರು, ಹೌಸ್ಫುಲ್ ಆಯ್ತು, ವಾರಕ್ಕಿರಲ್ಲ. ಫಸ್ಟ್ ವೀಕ್ ಓಡುತ್ತೆ, ಸೆಕೆಂಡ್ ವೀಕ್ ಓಡುತ್ತೆ, ಥರ್ಡ್ ವೀಕ್ ಫುಲ್ ಆಗ್ತಾ ಬರುತ್ತೆ, ಫೋರ್ತ್ ವೀಕ್ ಹೌಸ್ಫುಲ್ ಆಗುತ್ತೆ. ಓಲ್ಡ್ ಟೆಂಪ್ಲೇಟಲ್ಲಿ ಸ್ಟೋರೀಸ್ ನಡೀತಿದೆ ಅನ್ಸುತ್ತೆ. ಹೀರೋಯಿನ್ ಇಸ್ ಆಲ್ವೇಸ್ ಸೆಕೆಂಡರಿ ಆರ್ ಸೈಡ್ ಚಿಕ್ ಆಫ್ ಹೀರೋ. ಹೀರೋನೇ ಓಕೆ, ಅವನೇ ಬೆಸ್ಟ್, ಹೀ ಈಸ್ ಗುಡ್ ಅಟ್ ಎವ್ರಿಥಿಂಗ್, ಅವ್ನ ಲವ್ ಇಂಟ್ರೆಸ್ಟ್ ಆನ್ ಹೀರೋ. ದಟ್ ವುಡ್ ಬಿ ಒನ್ ಆಫ್ ದ ರೀಸನ್ ವೈ ಕನ್ನಡ ಹೀರೋಯಿನ್ಸು ಬೇರೆ ಕಡೆ ಆಪರ್ಚುನಿಟಿ ಸಿಕ್ಕಿದಾಗ ದೇ ಮೂವಿ ಡಿಫ್ರೆಂಟ್ ಇಂಡಸ್ಟ್ರಿ. ಹಿಂದಿ ಮೂವೀಸ್ ಅದ್ರದ್ದು ಕ್ಯಾಂಪೇನ್ಸ್ ಬರುತ್ತಲ್ಲ, ಅದ್ರದ್ದೆಲ್ಲ ಡಿಸ್ಟ್ರಿಬ್ಯೂಷನ್ಸ್ ಹ್ಯಾಂಡಲ್ ಮಾಡ್ತಿದ್ವಿ, ಕ್ರಿಯೇಟಿವ್ಸ್ ಹ್ಯಾಂಡಲ್ ಮಾಡ್ತಿದ್ವಿ. ಇದು ಯಾಕೆ ನಮ್ಮ ಇಂಡಸ್ಟ್ರಿಲಿಲ್ಲ, ನಮ್ಮವ್ರು ಯಾಕೆ ಈ ಥರ ಮಾರ್ಕೆಟ್ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ? ವೈ ಇಸಂಟ್ ಆರ್ ಜನರೇಷನ್ ಆಫ್ ಕನ್ನಡಿಗಸ್ ಆರ್ ಬೇರಿಂಗ್ ದ ಫ್ಲಾಗ್ ಲೈಕ್ ದಟ್? ವೈ ಆನ್ ದೇ ಕೂಲ್ ಅಂತ? ಇವಾಗ ನಾವು ಹೈಪ್ ಮಾಡ್ತೀವಿ ಗಾಲಿಪಟ, ಪರಮಾತ್ಮ ಮೂವೀಸ್ ಅಂತ, ಬಟ್ ಅದೇ ಥರ ಸ್ಟೋರೀಸ್ ಇವಾಗ ಬಂದಿದ್ರೆ ಪ್ರಾಬಬ್ಲಿ ವಿ ವುಡ್ ನಾಟ್ ಹ್ಯಾವ್ ಗಾನ್ ಆ್ಯಂಡ್ ವಾಚ್ ದಟ್, ಬಿಕಾಸ್ ದೇ ಕನೆಕ್ಟ್ ಹಿಯರ್ ರಾದರ್ ದೆನ್ ನಾ ಎಕ್ಸ್ಪೀರಿಯನ್ಸ್ಗೆ. ಹಾಯ್, ಇವತ್ತಿನ ಕನ್ನಡ ಫಿಲ್ಮಿ ಕ್ಲಬ್ ಪಾಡ್ಕಾಸ್ಟಲ್ಲಿ ಕನ್ನಡ ಫಿಲ್ಮ್ ಕಮ್ಯುನಿಟಿಯ ಕೋರ್ ಮೆಂಬರ್ಸ್ ಇದ್ದಾರೆ. ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ವಿಲ್ ಟಾಕ್ ಅಬೌಟ್ ದ ವಿಷನ್ ಆಫ್ KFC. ವೆನ್ ಐ ಸೇ KFC, ದಿ ಅದರ್ KFC, ಕನ್ನಡ ಫಿಲ್ಮ್ ಕಮ್ಯುನಿಟಿ, ಆ್ಯಂಡ್ ಈಗಿನ ಆನ್ಗೋಯಿಂಗ್ ಸಿಚುಯೇಷನ್ ಆಫ್ KFI ಬಗ್ಗೆ ಮಾತಾಡೋಣ. ಕಾಂಟೆಂಟ್ ಕನ್ಸಂಪ್ಷನ್ ಪ್ಯಾಟರ್ನ್ ಯಾವ ಥರ ಇದೆ, ಅವ್ರ ಅಬ್ಸರ್ವೇಷನ್ಸ್ ಹೇಗಿದೆ, ಆ್ಯಂಡ್ ಇಸ್ ದೇರ್ ಎನಿ ಪ್ರಾಬಬಲ್ ಸೊಲ್ಯೂಷನ್ಸ್ ಟು ರಿವ್ಯಾಂಪ್ ಟು ಗೆಟ್ ಇಟ್ ಟು ನಾರ್ಮಲ್ಸಿ ಆ್ಯಂಡ್ ಸೋ ಆನ್. ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಅವ್ರದ್ದು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ನು ಟಚ್ ಅಪ್ ಮಾಡೋಣ. ಸೊ ಆನ್ ದಟ್ ನೋಟ್, ಲೆಟ್ಸ್ ವೆಲ್ಕಮ್ ವರುಣ್ ಆ್ಯಂಡ್ ಭೂಮಿಕಾ ಟು ಅವರ್ ಪಾಡ್ಕಾಸ್ಟ್. ಹಾಯ್. ಹಾಯ್. ಸೊ ವರುಣ್ ಆ್ಯಂಡ್ ಭೂಮಿಕಾ, ಮೊದಲನೇದಾಗಿ ಎನಿಬಡಿ ಕ್ಯಾನ್ ಸ್ಟಾರ್ಟ್. ಅಫ್ಕೋರ್ಸ್ ನಮ್ಮ ಆಡಿಯನ್ಸ್ ದೇ ಆಲ್ಸೋ ಫಾಲೋ ಕನ್ನಡ ಫಿಲ್ಮ್ ಕಮ್ಯುನಿಟಿ. ಸೊ ನಿಮ್ಮನ್ನು ಬೇರೆ ಬೇರೆ ಕಂಟೆಂಟ್ಗಳಲ್ಲಿ ನೋಡಿರ್ತಾರೆ, ಯುನೋ ಆ್ಯಸ್ ಅನ್ ಆ್ಯಂಕರ್ ಆರ್ ಆಸ್ ಎ ಪ್ರೆಸೆಂಟರ್ ಆರ್ ಆಸ್ ಎ ನರೇಟರ್. ಬಟ್ ಪರ್ಸ್ನಲಿ ವರುಣ್ ಯಾರು, ಭೂಮಿಕಾ ಯಾರು ಗೊತ್ತಿರಲ್ಲ. ಸೊ ನಿಮ್ದೊಂದು ಸ್ಮಾಲ್ ಇಂಟ್ರೊಡಕ್ಷನ್ ಆ್ಯಂಡ್ ದೆನ್ ನಿಮ್ಮದು, ಆರ್ ಎನಿಬಡಿ ಕ್ಯಾನ್ ಸ್ಟಾರ್ಟ್. ಸೊ ಐ ವಿಲ್ ಗೋ ಫಸ್ಟ್. ಯಾ. ಸೊ ಹಾಯ್ ಎವ್ರಿಬಡಿ, ಯಾರಿಗೂ ಜಾಸ್ತಿ ಜನ ಗೊತ್ತಿರ್ಬೋದು. ಸೊ ನನ್ನ ಹೆಸರು ವರುಣ್ ಅಂತ, ಆ್ಯಂಡ್ ಐ ಆಮ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಶಿವಮೊಗ್ಗ, ಭದ್ರಾವತಿ ಅಂತ ನಮ್ಮೂರು. ಅಲ್ಲಿಂದ ಐ ವಾಸ್ ದೇರ್ ಇನ್ ಮ್ಯಾಂಗ್ಳೂರ್ ಫಾರ್ ಲೈಕ್ 2 years, ಕಾಲೇಜೆಲ್ಲ ಮುಗಿಸಿ ದೆನ್ ಬೆಂಗಳೂರು ಹೊಸಾದು. ಬೆಂಗಳೂರು ಐ ಆಮ್ ಲೈಕ್ ಹಿಯರ್ ಫಾರ್ 5 years ಅಂತ. ಸೊ ಕಾಲೇಜಲ್ಲಿ ಇರಬೇಕಾದ್ರೆ ಲೈಕ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಸೆಕೆಂಡ್ ಇಯರಲ್ಲಿ, ಆ್ಯಂಡ್ ಐ ವಾಸ್ ಲೈಕ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಿದ್ದು. ಸೊ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನೀವು ಇಂಜಿನಿಯರಿಂಗ್ ಬಿಟ್ಟು ಎಲ್ಲದು ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ನನಗೆ ಏನು ಆಗ್ಬೋದು, ಬಿಕಾಸ್ 4 ವರ್ಷ ಆದಮೇಲೆ ನನಗೆ ಗೊತ್ತು ಕೋಡಿಂಗ್ ಜಾಬ್ ಅಂತೂ ನನಗೆ ಪಕ್ಕ ಸಿಗಲ್ಲ, ನನಗೆ ಗೊತ್ತಿರೋ ನಾಲೆಡ್ಜಲ್ಲಿ. ಸೊ ಸಮಥಿಂಗ್ ಐ ಹ್ಯಾವ್ ಟು ಡೂ ಅಂದಾಗ ಸ್ಕೂಲ್ ಕಾಲೇಜಲ್ಲೆಲ್ಲ ಒನ್ ಥಿಂಗ್ ಐ ವಾಸ್ ವೆರಿ ಗುಡ್ ಇಟ್ ವಾಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಥವಾ ಟಾಕಿಂಗ್ ಆಗಿರ್ಬೋದು ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್. ಸೊ ದೆನ್ ಐ ಫಿಗರ್ಡ್ ಔಟ್ ಓಕೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಹೇಗಾಗತ್ತೆ, ಆ್ಯಂಡ್ ಲೈಕ್ ನಾನು ಸಣ್ಣವನಿದ್ದಾಗಲಿಂದನೂ ಟ್ರೈ ಮಾಡ್ತಾ ಇದ್ದಿದ್ದು ಲೈಕ್ ಐ ಸಮ್ ಹೌ ಹ್ಯಾವ್ ಟು ಮೇಕ್ ಅ ಯೂಟ್ಯೂಬ್ ಚಾನೆಲ್, ಇಲ್ಲ ಇನ್ಸ್ಟಾಗ್ರಾಮ್ ಮಾಡಬೇಕು ಅಂತ. ಬಟ್ ಎವ್ರಿ 6 months ಐ ಯೂಸ್ ಟು ಮೇಕ್ ಸಮಥಿಂಗ್, ಆ್ಯಂಡ್ ದೆನ್ ಅದು ಕನ್ಸಿಸ್ಟೆನ್ಸಿಗೆ ಹೋಗಿರೋದು, ಬಿಕಾಸ್ ಅದು ಆ ಎಂಡ್ ಗೋಲ್, ಆ ಮೋಟಿವೇಶನ್ ನಿಮಗೆ ಕಾಣಿಸಿರೋದು. ಸೊ ಹೀಗೆ ವರ್ಕ್ ಮಾಡಬೇಕಾದ್ರೆ ಲೈಕ್ ಮಧುರ್ ಮನೋಜ್ ಅಂತ ಇದ್ದಾರಲ್ವ, ಮ್ಯಾಡ್ ಮ್ಯಾನ್ ಎಡಿಟ್ಸ್. ಸೊ ಅವರು ಕನ್ನಡ ಫಿಲ್ಮ್ ಕಮ್ಯುನಿಟಿ ಅಂತ ಒಂದು ಪೇಜ್ ಸ್ಟಾರ್ಟ್ ಮಾಡಿದರು, ಆಯಿತಾ. ಸೊ ನಾನು ಅವಾಗ ಒಂದು ಹಿಂದಿ ಪೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಮೀಮ್ಸ್ ಮಾಡ್ತಾ ಇದ್ದೆ, ಅವರಿಗೆ ಡಿಸ್ಟ್ರಿಬ್ಯೂಷನ್ ನೋಡ್ಕೋತಾ ಇದ್ದೆ, ಕ್ಯಾಂಪೇನ್ಸ್ ರನ್ ಮಾಡ್ತಾ ಇದ್ದೆ. ಆ್ಯಂಡ್ ಐ ಆಮ್ ಲೈಕ್ ಅ ಜೆನ್ಸಿ ಕನ್ನಡಿಗ ಟೈಪ್ಸ್. ಸೊ ಲೈಕ್ ತುಂಬ ಜನ ಇರತ್ತಾರಲ್ವ, ಆ ಥರ ಒಂಥರ ಈಗ ಆಕ್ರೋಶನೂ ಇಲ್ಲ, ಬಟ್ ಒಂಥರ ಏನಂತಾರೆ ಇಗ್ನೋರೆನ್ಸು ಇಲ್ಲ. ಲೈಕ್ ನಮ್ಗೆ ಇದು ಏನು ಮನಸ್ಸಿಗೆ ಇಷ್ಟ ಆಗುತ್ತೆ ಕಾಂಟೆಂಟ್ ಅದು ಕನ್ಸ್ಯೂಮ್ ಮಾಡ್ತೀವಿ. ಇಂಗ್ಲೀಷ್ ಚೆನ್ನಾಗಿದ್ರೆ ಇಂಗ್ಲೀಷ್ ಪಿಕ್ಚರ್ ನೋಡ್ಬಿಡ್ತೀವಿ, ಹಿಂದಿ ಪಿಕ್ಚರ್ ಚೆನ್ನಾಗಿದ್ರೆ ಹಿಂದಿ ನೋಡ್ತೀವಿ. ಸೊ ಆ ಥರ ಎಲ್ಲ ಕನ್ಸ್ಯೂಮ್ ಮಾಡಿ ಬಂದಾಗ ಇವ್ರದ್ದು ಪೇಜ್ ಒಂದು ಅವಾಗ 3000 followers ಏನೋ ಇತ್ತು ಅನ್ಸುತ್ತೆ. ಅವಾಗ ಇದು ನೋಡಿದೆ, ಓ ಚೆನ್ನಾಗಿದೆ ಎಲ್ಲ ಡಿಸೈನ್ಸ್ ಎಲ್ಲ. ಅವಾಗ ಅದು ಒಳಗಡೆಯಿಂದ ಏನು ನಾವು ಮೂವೀಸ್ ಅದೆಲ್ಲ ಮಾತಾಡ್ಬೇಕು ಅಂದ್ಕೊಂಡಿದ್ವಿ. ಈಗ ಸಣ್ಣವರಿದ್ದಾಗಿಂದನೂ ನಮಗೆ ಪಿಕ್ಚರ್ ಮಾಡ್ಬೇಕಂತ ಇತ್ತು. ಸೊ ನಾನು ನನ್ನ ಫ್ರೆಂಡ್ ಒಬ್ಬ ಇದ್ವಿ, ಹರ್ಷ ಅಂತ. ಸೊ ಅವ್ರದ್ದು ಥಿಯೇಟರ್ ಇದೆ ನಮ್ಮೂರಲ್ಲಿ. ಎವ್ರಿ ವೀಕ್ ಯಾವುದೇ ಸಿನಿಮಾ ಬರಲಿ ಅವ್ರ ಥಿಯೇಟ್ರಿಗೆ ಹೋಗ್ಬಿಟ್ಟು ನಾವು ಮೂವಿ ನೋಡ್ತಾ ಇದ್ವಿ. ಸೊ ಅಲ್ಲಿಂದ ಹಿಂಗೆ ಮೂವೀಸ್ ಡೈರೆಕ್ಟ್ ಮಾಡೋದು, ಸುಮ್ಮನೆ ಹಿಂಗೆ ಕ್ಯಾಮ್ರಾನೂ ಇರ್ತಿರ್ಲಿಲ್ಲ, ಸುಮ್ಮನೆ ಹಿಂಗೆ ಕೈ ಇಟ್ಕೊಂಡ್ಬಿಟ್ಟು ಮಗ ಆ್ಯಕ್ಷನ್ ಹೇಳು ಅಂದ್ಬಿಟ್ಟು ನಾವು ಇಲ್ಲಿ ಶೂಟ್ ಮಾಡೋದು. ಅವ್ನು ಹಿಂಗೆ ಬಿದ್ದ ತಕ್ಷಣ ಇಲ್ಲ ಚೆನ್ನಾಗಿ ಬಂದಿಲ್ಲ, ಸೀನ್ ರೀಟೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ನಾವು ಆಟಾಡ್ತಿದ್ದಿದ್ದೆ ಆ ಥರ. ಸೊ ಅವಾಗ ಸಿನಿಮಾ ಅಂದರೆ ಹುಚ್ಚು ಅನ್ನೋದಕ್ಕಿಂತ ಸಿನಿಮಾ ಅಂದರೆ ಪ್ರೀತಿ ಜಾಸ್ತಿ. ಹೆಂಗಂದರೆ ಆ ಎಮೋಷನ್ ಕ್ಯಾರಿ ಮಾಡತ್ತಲ್ಲ. ಈಗ ನೀವು ಸಿನಿಮಾ ಒಂದು ಸತಿ ಸ್ಟಾರ್ಟ್ ಮಾಡ್ಕೊತ ನೋಡಿದ್ರೆ, ಒಂದು ಒಳ್ಳೆ ಮೂವಿ ನೋಡಿದಾಗ ನೀವು ಎಂಡ್ ಆದಮೇಲೆ
ಆ ಎಮೋಷನ್ನೇ ಬೇರೆ ಥರ ಇರುತ್ತೆ. ನಿಮ್ಮ ಬಾಡಿ ಒಳಗಡೆ ಇರೋ ಏನು ಅಡ್ರಿನಲಿನ್ ಡೋಪಮಿನ್ ಹಿಟ್ ಸಿಕ್ಕಿರತ್ತೆ ಆ ಮೂವಿ ನೋಡಾದ್ಮೇಲೆ, ಅದೇ ಬೇರೆ. ಸೊ ಅದು ನಿಮಗೆ ನೆಕ್ಸ್ಟು ಏನು ಮಾಡಬೇಕಾಗತ್ತೆ ಅದಕ್ಕೆ ಕಾನ್ಫಿಡೆನ್ಸ್ ಕೊಡುತ್ತೆ ಅಂತಾರಲ್ಲ ಹಾಗೆ. ಸೊ ಆಲ್ ಥಿಂಗ್ಸ್ ಲೈಕ್ ಯೂನಿವರ್ಸ್ ಹೇಗಂತಾರೆ, ಲೈಕ್ ಇಫ್ ಯು ಆರ್ ಮೆಂಟ್ ಟು ಡೂ ಸಮಥಿಂಗ್, ನಿಮಗೆ ಅದು ಕರೆಕ್ಟ್ ದಾರಿಗೆ ಕರ್ಕೊಂಡು ಹೋಗುತ್ತೆ ಅಂತ. ನಂಗೆ ಯಾವತ್ತೂ ಇರಲಿಲ್ಲ ಕನ್ನಡದಲ್ಲಿ ಮೂವಿ ಮಾಡಬೇಕು, ಕನ್ನಡದಲ್ಲಿ ಸಿನಿಮಾ ಮಾಡಬೇಕಿಲ್ಲ, ದೊಡ್ಡ ಸ್ಟಾರ್ ಆಗಬೇಕಂತ. ಎಲ್ಲೋ ಒಂದು ಕಡೆ ಇತ್ತು, ಬಟ್ ನಮಗೆ ಗೊತ್ತೈತೆ ಈಗ ನಾವು ಬಂದಿರೋ ಒಂದು ಸ್ಟೇಜಿಂದ ಇದೆಲ್ಲ ನಮಗಲ್ಲ. ಸೊ ವಾಟ್ ವಿ ಶುಡ್ ಡೂ ಇಸ್ ಗೆಟ್ ಅ ಜಾಬ್, ಸೆಟ್ಲ್ ಆಗಿ, ಎಂಪ್ಲಾಯ್ ಆಗಿ ಅಂತ. ಬಟ್ ಸಮ್ಹೌ ಥಿಂಗ್ಸ್ ವರ್ಕ್ಡ್ ಔಟ್. ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ ಪೇಜ್, ಕನ್ನಡ ಕಾಂಟೆಂಟ್ ಹಾಕಂಗೆ. ಆಮೇಲೆ ನಮಗೆ ಸ್ವಲ್ಪ ಪಾಪ್ ಕಲ್ಚರ್ ರೆಫರೆನ್ಸಸ್ ಜಾಸ್ತಿ, ಅಂದರೆ ಇಂಟರ್ನೆಟ್ ನಾವು ತುಂಬ ಕನ್ಸ್ಯೂಮ್ ಮಾಡ್ತಿದ್ವಿ. ನಾನಾಗಿರಲಿ ಅವರಾಗಿರಲಿ ತುಂಬ ಮೀಮ್ಸ್ ಕನ್ಸ್ಯೂಮ್ ಮಾಡ್ತಿದ್ವಿ, ಟ್ರೆಂಡ್ಸ್ ಕನ್ಸ್ಯೂಮ್ ಮಾಡ್ತಿದ್ವಿ. ಆ್ಯಂಡ್ ನಾವು ಈ ಹಿಂದಿ ಮೂವೀಸ್ ಅದ್ರದ್ದು ಕ್ಯಾಂಪೇನ್ಸ್ ಬರುತ್ತಲ್ಲ, ಅದ್ರದ್ದೆಲ್ಲ ಡಿಸ್ಟ್ರಿಬ್ಯೂಷನ್ಸ್ ಹ್ಯಾಂಡಲ್ ಮಾಡ್ತಿದ್ವಿ, ಕ್ರಿಯೇಟಿವ್ಸ್ ಹ್ಯಾಂಡಲ್ ಮಾಡ್ತಿದ್ವಿ. ಸೊ ಅದೆಲ್ಲ ಮಾಡಿದಾಗ ನಮ್ಗನ್ಸ್ತು ಈ ಥರದ್ದು ಒಂದು ಕಾನ್ಸೆಪ್ಟ್ ಏನಿದೆ, ಇದು ಯಾಕೆ ನಮ್ಮ ಇಂಡಸ್ಟ್ರಿಲಿಲ್ಲ, ನಮ್ಮವ್ರು ಯಾಕೆ ಈ ಥರ ಮಾರ್ಕೆಟ್ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ. ಲೈಕ್ ವೈ ಇಸಂಟ್ ಆರ್ ಜನರೇಷನ್ ಆಫ್ ಕನ್ನಡಿಗಸ್ ಆರ್ಂಟ್ ಬೇರಿಂಗ್ ದ ಫ್ಲಾಗ್ ಲೈಕ್ ದಟ್, ವೈ ಆನ್ ದೇ ಕೂಲ್ ಅಂತ. ಸೊ ಆ ಒಂದು ನರೇಟಿವ್ನೇ ಚೇಂಜ್ ಮಾಡಬೇಕು ಅಂತ ನಾವು ಹೇಗೆ TVF ನೋಡಿರ್ತೀವಿ, AIB ನೋಡಿರ್ತೀವಿ ಆವಾಗಿನ ಕಾಲದ್ದು ಪ್ರೈಮ್ ಇರೋದಲ್ಲಿ. ಸೊ ನಾವು ಅದೇ ಥರ ಕನ್ನಡದಲ್ಲಿ ಯಾಕಿಲ್ಲ, ಸೊ ನಾವು ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ದಟ್ಸ್ ಹೌ ದ ಹೋಲ್ ಜರ್ನಿ ಬಿಗ್ಯಾನ್. ಸೊ ನಮ್ಗೆ ಅಲ್ಲಿಂದ ಈಗ ಐ ಥಿಂಕ್ ವಿಲ್ ಬಿ ಹಿಟ್ಟಿಂಗ್ 100K ಫಾಲೋವರ್ಸ್. ಸೊ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನೈಸ್. ಭೂಮಿಕಾ, ನಿಮ್ಮ ಬಗ್ಗೆ? ಅಗೇನ್ ನೀನು ಹೆಂಗೆ ಸ್ಟಾರ್ಟ್ ಮಾಡೋದು ನಾನು ಹಂಗೆ ಮಾಡ್ತೀನಿ. ನಮಸ್ಕಾರ, ನಾನು ಭೂಮಿಕಾ ರಂಗನಾಥ್, ಬೋರ್ನ್ ಆ್ಯಂಡ್ ಬಾಟಪ್ ಇನ್ ಬ್ಯಾಂಗ್ಳೂರ್. ವೆರಿ ಸಿಮಿಲರ್ ಸ್ಟೋರಿ ಟು ಹಿಮ್. ಇಂಜಿನಿಯರಿಂಗ್ ಅಲ್ಲ, ಬಟ್ BCA ಮಾಡಿದ್ದು ನಾನು. ಅಗೇನ್ ಕೋಡಿಂಗ್ ಜಾಬ್. ಡಿಗ್ರಿ ಮಾಡಿದ ಸೆಕೆಂಡ್ ಥರ್ಡ್ ಇಯರಲ್ಲಿ ಐ ನ್ಯೂ ದಟ್ ದಿಸ್ ಇಸ್ ನಾಟ್ ಮೈ ಥಿಂಗ್. ಇದು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಅಂತ. ಬಟ್ ನನಗೆ ಇನ್ನೊಂದು ಇಷ್ಟ ಇದ್ದಿದ್ದು ಸ್ಪೋರ್ಟ್ಸ್ ಇಂಡಸ್ಟ್ರಿ. ಕ್ರಿಕೆಟ್ ಅಂತ ತುಂಬಾ ಇಷ್ಟಪಡ್ತಿದ್ದೆ. ಸೊ ಸ್ಪೋರ್ಟ್ಸ್ ಇಂಡಸ್ಟ್ರಿಗೆ ಹೋದೆ, ಅಲ್ಲಿ ಕೆಲಸ ಮಾಡಿದೆ. ಇಟ್ಸ್ ಕೋರ್ ಜರ್ನಲಿಸಮ್, ಪ್ರಾಪರ್ ಜರ್ನಲಿಸಮ್, ಬಟ್ ಇನ್ ಸ್ಪೋರ್ಟ್ಸ್ ಇಂಡಸ್ಟ್ರಿ. ಅಲ್ಲಿ ಮಾರ್ಕೆಟಿಂಗ್ ಟೀಮ್ನ ಹ್ಯಾಂಡಲ್ ಮಾಡ್ತಿದ್ದೆ, ಮಲ್ಟಿಪಲ್ ಬ್ರಾಂಚ್ನ ಹ್ಯಾಂಡಲ್ ಮಾಡ್ತಿದ್ದೆ. ಒನ್ ಥಿಂಗ್ ಲೆಡ್ ಟು ಅನದರ್. ಮೆಟ್ ಹಿಮ್ ಆ್ಯಂಡ್ ಮಧುರ್, ಮ್ಯಾಡ್ಮ್ಯಾನ್ ಎಡಿಟ್ಸ್. ಒಂದು ವಿಡಿಯೋ ಆಯಿತು ನಮ್ಮದು, ಅಗೇನ್ ವಾಕ್ಸ್ ಪಾಪ್. ಇವನೇ ನನ್ನ ಕ್ವಶನ್ ಮಾಡಿದ್ದು, ನಾನು ಆನ್ಸರ್ ಮಾಡಿದ್ದು. That went viral, that hit thousands of views, millions of views actually. ಅದಾದಮೇಲೆ ಮ್ಯಾಡ್ಮ್ಯಾನ್ ಎಡಿಟ್ಸ್ ಅವರು ಟೆಕ್ಸ್ಟ್ ಮಾಡಿದ್ರು, ವೈ ಡೋಂಟ್ ಯು ಜಾಯಿನ್ ಕನ್ನಡ ಫಿಲ್ಮ್ ಕಮ್ಯುನಿಟಿ ಅಂತ. ಮೀಟಿಂಗ್ ಆಯಿತು, ಡಿಸ್ಕಷನ್ ಆಯಿತು. ದಟ್ಸ್ ಹೌ ಐ ಎಂಟರ್ಡ್ KFC. Awesome. Okay. Now I'll directly come to the point. You guys have been working on a project called Lovedon. We'll talk about that. But ಅದಕ್ಕಿಂತ ಮುಂಚೆ you have worked as marketing partners for few projects. Correct. ನನಗೆ ಗೊತ್ತಿರೋಂಗೆ ಈ ಕುಲ್ದೀಪ್ ಆ್ಯಂಡ್ ಟೀಮ್, BTS, ನಿಮಿತ್ತ ಮಾತ್ರ, ಫ್ಯಾಮಿಲಿ ಡ್ರಾಮಾ ಆ್ಯಂಡ್ ಸೊ ಆನ್. But both of us know that these projects didn't work in theaters as expected. BTS though 4 weeks ತನಕ ಕ್ಲಾಕ್ ಆದ್ರೂ numbers wise, footfalls wise ನೋಡಿದ್ರೆ not that great. So family drama also 5 days it was out of theaters. I think Nimitta matra 3-4 days it was out. What do you think went wrong? So nange for you and the viewers, first I'll give you a breakdown on how generally marketing works for movies alva. Iga one production house movie ಮಾಡ್ತಾರೆ, and for digitally what they'll do is they'll start going out to a lot of agencies first. ಸಣ್ಣ ಏಜೆನ್ಸೀಸಿಗೆ ವಿಚ್ ದೇ ಆಲ್ರೆಡಿ ಹ್ಯಾವ್ ಟೈ ಅಪ್ಸ್ ವಿತ್ ಸೇಯಿಂಗ್ ದಟ್ ನಮ್ಮ ಮೂವಿ ಬರ್ತಾ ಇದೆ, ನೀವು ಪ್ರಮೋಟ್ ಮಾಡಿಕೊಡಿ ಅಂತ. ಆ್ಯಂಡ್ ಆನ್ ಅನ್ ಏಜೆನ್ಸಿ ಲೆವೆಲ್ ವಾಟ್ ದೇ ಡು, ಏಜೆನ್ಸೀಸ್ ಹತ್ರ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ. ಸೊ ದಿಸ್ ಡಿಸ್ಟ್ರಿಬ್ಯೂಷನ್ ಇಸ್ ಕಂಪ್ರೈಸಿಂಗ್ ಆಫ್ ಯುವರ್ ಇನ್ಫ್ಲುಯೆನ್ಸರ್ಸ್. ಈಗ ಬೆಂಗಳೂರು ಬೇಸ್ಡ್ ಇನ್ಫ್ಲುಯೆನ್ಸರ್ ಅಂದರೆ ಒಂದು 100 ಇನ್ಫ್ಲುಯೆನ್ಸರ್ಸ್ದು ಅವ್ರ ಹತ್ರ ಒಂದು ಡೇಟಾ ಬೇಸ್ ಇರುತ್ತೆ. ಒಂದು ಬೆಂಗಳೂರು ಬೇಸ್ ಆದಾಗ ಒಂದು 100 ಮೀಮ್ ಪೇಜಸ್ಸಿಂದ ಅವ್ರ ಹತ್ರ ಒಂದು ಡೇಟಾ ಬೇಸ್ ಇರುತ್ತೆ. ಆ್ಯಂಡ್ ಇಟ್ ಕವರ್ಸ್ ಆಲ್ ಪ್ಲ್ಯಾಟ್ಫಾರ್ಮ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಮತ್ತು ಯೂಟ್ಯೂಬ್ ಆಗಿರ್ಬೋದು, ಯೂಟ್ಯೂಬ್ ಚಾನೆಲ್ಸ್ ಆಗಿರ್ಬೋದು, ಫೇಸ್ಬುಕ್ ಆಗಿರುತ್ತೆ. ಸೊ ಎನಿ ಡಿಜಿಟಲ್ ಮೀಡಿಯಾ ಯಾವ ಚಾನೆಲ್ಸ್ ಇರುತ್ತೆ, ದೇ ಹ್ಯಾವ್ ಅ ಡಿಸ್ಟ್ರಿಬ್ಯೂಷನ್ ಅಲ್ವಾ. ಆ್ಯಂಡ್ ಒನ್ಸ್ ದೀಸ್ ಮೂವೀಸ್ ಕಮ್ ಔಟ್, ದೇ ವಿಲ್ ಸ್ಟಾರ್ಟ್ ಪಿಚಿಂಗ್ ದಮ್ ಕ್ಯಾಂಪೇನ್ಸ್. ಈಗ ನಿಮಗೆ ನೀವು ಈಗ ಒಂದು ಮೊಟ್ಟೆ ಅಂತ ಒಂದು ಮೂವಿ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಆಯಿತಾ. ಆ ಮೂವಿ ಟ್ರೇಲರ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದು ಹಿಂಗೆಲ್ಲ ನೋಡ್ತಿರ್ತಾರೆ ಯಾವುದೋ ಇನ್ಸ್ಟಾಗ್ರಾಮಲ್ಲಿ, ಇದ್ಯಾವ್ದು ಗುರು ಬೆಂಗಳೂರಲ್ಲಿ ಒಂದು ದೊಡ್ಡ ಮೊಟ್ಟೆ ಬಂದುಬಿಟ್ಟಿದೆ ಅಂತ ಒಂದು ಯಾವನೋ ಪೋಸ್ಟ್ ಹಾಕಿರ್ತಾನೆ. ಇಲ್ಲ ಈಗ ನೆಟಿಸನ್ಸ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ನೆಟಿಸನ್ಸ್ ಆರ್ ಗೋಯಿಂಗ್ ಕ್ರೇಜಿ, ವಿಚ್ ಕೇಮ್ ಫಸ್ಟ್, ಚಿಕನ್ ಆರ್ ಎಗ್.
ಆ ಮೂವಿಗೆ ಸಂಬಂಧ ಇರೋ ಕಾನ್ಸೆಪ್ಟು ಹಿಂಗೆ ಫಸ್ಟ್ ವೈರಲ್ ಆಗ್ತಾ ಹೋಗುತ್ತೆ. ಈಗ ಜನ ಏನು ಗುರು ಮೊಟ್ಟೆ ವೈರಲ್ ಆಗ್ತಿದೆ ಅಂತ, ಆಮೇಲೆ ಆಫ್ಟರ್ ವೀಕ್ ಮೊಟ್ಟೆ ಅಂತ ಟ್ರೇಲರ್ ಡ್ರಾಪ್ ಆಗುತ್ತೆ ಆಯಿತಾ. ಈ ಥರ ಹೈಪ್ ಕ್ರಿಯೇಟ್ ಮಾಡಿ ಕ್ಯಾಂಪೇನ್ಸ್ ಪುಷ್ ಮಾಡಿ ಜನಕ್ಕೆ ತಲುಪಿಸ್ತಾರೆ ಮೂವೀಸ್ನ. ಸೊ ದಿಸ್ ಇಸ್ ಹೌ ಅ ನಾರ್ಮಲ್ ಪ್ರೀ ಟ್ರೇಲರ್ ಪೋಸ್ಟ್ ಟ್ರೇಲರ್ ಮೂವಿ ರಿಲೀಸ್ಗೆ ಅದೆಲ್ಲ ಆಗುತ್ತೆ. ನಮ್ಮ ಸೈಡ್ ನಾವೇನು ಮಾಡ್ತೀವಿ, ಇದಾದ್ಮೇಲೆ ನಿಮಗೆ ಪ್ರೆಸ್ ರಿಲೀಸಸ್ ಬರುತ್ತೆ, ಆಮೇಲೆ ಪತ್ರಗೋಷ್ಠಿ ಅಂತ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಜನ ಕರೆಸಿ ಮತ್ತೆ ಮಾತಾಡ್ತಾರೆ, ಅಲ್ಲೂ ಟ್ರೇಲರ್ ರಿಲೀಸ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ಅಡಿಷ್ನಲಿ ವಾಟ್ ಆ ಥರ ಮಾಡ್ತಾ ಇರೋದು. ಬಟ್ ನಮ್ಮ ಮೂವೀಸ್ ಏನಾಗುತ್ತೆ ಅಂದರೆ ಕೆಲವೊಂದು ಮೂವೀಸ್ ಎಷ್ಟೊಂದಕ್ಕೆ ಇಫ್ ಯು ಹ್ಯಾವ್ 10 lakhs ಫಾರ್ ದ ಮೂವಿ ಪ್ರೊಡಕ್ಷನ್, ಅದರಲ್ಲಿ ನೀವು ಎಲ್ಲದನ್ನು ಮೂವಿ ಪ್ರೊಡಕ್ಷನ್ಗೆ ಹಾಕಿದಾಗ ಮಾರ್ಕೆಟಿಂಗಿಗೆ ಕಮ್ಮಿ ಬಜೆಟ್ ಯೂಸ್ ಮಾಡ್ತಾರೆ. ಸೊ ಮಾರ್ಕೆಟಿಂಗಿಗೆ ನೀವು ಕಮ್ಮಿ ಬಜೆಟ್ ಯೂಸ್ ಮಾಡಿದ್ರೆ, ಮಾರ್ಕೆಟಿಂಗಲ್ಲಿ ರೂಲ್ ನಂಬರ್ 1 ಏನು ಹೇಳ್ತಾರೆ, ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ ಆಯ್ತಾ. ಏನು ಕಾಣಿಸುತ್ತೆ ನಿಮಗೆ ಅದನ್ನೇ ತಗೊಳೋದು ಜನ. ಈಗ ಮೂವಿ ಎಷ್ಟೇ ಚೆನ್ನಾಗಿರಲಿ ನನಗೆ ಕಾಣಿಸ್ಲೇ ಇಲ್ಲ, ಕೇಳಿಸ್ಲೇ ಇಲ್ಲ, ಗೊತ್ತೇ ಆಗಿಲ್ಲ ಅಂದರೆ ಜನ ನೋಡಕ್ಕೆ ಹೋಗಲ್ಲ. ಆಮೇಲೆ ಕಾಣಿಸೋದು ಅಂದ್ರೆ ಹಿಂಗೆ, ನೀವೊಂದು ಈಗ 1000 ಮೂವೀಸ್ ನೋಡಿರ್ತೀರ, ನಿಮಗೆ ಗೊತ್ತಿರಲ್ಲ ಅದಿದೆ ಮೂವಿ ಅಂತ, ಬಟ್ ನೀವು ಅದೆಲ್ಲಿ ನೋಡಿರ್ತೀರ ಗೊತ್ತಾ, ಯಾವುದೋ ಆಟೋ ಹಿಂದೆ ಪೋಸ್ಟರಲ್ಲಿ ನೋಡಿರ್ತೀರ. But sorry to interrupt, don't you think word of mouth plays a major role there? Like for example, Blink ಅನ್ನೋ ಸಿನಿಮಾ ತಗೊಂಡ್ರೆ, as quoted by the director and producer, it was a zero budget marketing. They didn't spend even a single rupee. But you know, from 6 screens they moved on to 90 screens. Turned out to be a huge blockbuster. So how do you balance this? ಸೊ ವರ್ಡ್ ಆಫ್ ಮೌತ್ ಬಂದು, अरे जो दिखता है वो बिकता है, वो दिखा नहीं. Only the word of mouth played a role. ವರ್ಡ್ ಆಫ್ ಮೌತ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ವಾ. ಲೈಕ್ ಅದು ನಾನು ಮಧುರ್ ಜೊತೆ ನಾನು ಕಾನ್ವರ್ಸೇಷನ್ ಮಾಡಬೇಕಾದ್ರೆ ನಾವು ಹಾಗೆ ಮಾತಾಡ್ತಿದ್ವಿ. ಈಗ ಹೌ ಡಿಡ್ ಕಾಂತಾರ ಬಿಕೇಮ್ ದಟ್ ಬಿಗ್ ಮ್ಯಾಸಿವ್ ಹಿಟ್ ಅಲ್ವಾ. ರಕ್ಷಿತ್ ಶೆಟ್ಟಿ ಮೂವೀಸು ಅಷ್ಟೇ, ಎನಿ ಮೂವೀಸ್ ದಟ್ ಕಮ್ ಫಸ್ಟ್ ಡೇ ಯಾವತ್ತೂ ಫುಲ್ ಆಗಿಬಿಡ್ತು ಗುರು, ಹೌಸ್ಫುಲ್ ಆಯ್ತು, ವಾರಕ್ಕಿರಲ್ಲ. ಫಸ್ಟ್ ವೀಕ್ ಓಡುತ್ತೆ, ಸೆಕೆಂಡ್ ವೀಕ್ ಓಡುತ್ತೆ, ಥರ್ಡ್ ವೀಕ್ ಫುಲ್ ಆಗ್ತಾ ಬರುತ್ತೆ, ಫೋರ್ತ್ ವೀಕ್ ಹೌಸ್ಫುಲ್ ಆಗುತ್ತೆ. ದಟ್ಸ್ ಹೌ ದೇ ಪ್ಲೇಸ್ ವರ್ಡ್ ಆಫ್ ಮೌತ್. ಇವಾಗ ನೀವು ವರ್ಡ್ ಆಫ್ ಮೌತ್ ಮೇಲೆ ಪ್ಲೇ ಮಾಡ್ತೀರಾ ಅಂದರೆ ದೆನ್ ಯು ವಿಲ್ ಪ್ರೊಡ್ಯೂಸರ್ಸ್ ವಿಲ್ ಹ್ಯಾವ್ ಟು ವೇಟ್ ಫಾರ್ ದಟ್ ಟೈಮ್ ಸೊ ದಟ್ ಇಟ್ ಸಸ್ಟೈನ್ ಇನ್ ದ ಮೂವೀಸ್ ಥಿಯೇಟರ್ ಅಂತ. ಈಗ ಎಷ್ಟೊಂದು ಮೂವೀಸ್ ಏನು ಮಾಡ್ತಾರೆ ಇವಾಗ ರೀಸೆಂಟ್ ಆಗಿ ಬಿಕಾಸ್ ಆಫ್ OTTs ಏನು ಮಾಡ್ತಾರೆ ಅಂದರೆ ದೇ ವಿಲ್ ಬೆಟ್ ಆನ್ ದ ಫಸ್ಟ್ ಮಂತ್ ಫುಲ್ ಥಿಯೇಟರ್ ಫಿಲ್ ಮಾಡಿಸೋಷ್ಟು ಹೈಪ್ ಮಾಡೋಣ, ದೆನ್ ಲೇಟರ್ ಆನ್ ಬರಲಿ ಮಿಕ್ಕಿದ ನೆಕ್ಸ್ಟ್ OTT ಮೂವಿ ಹಾಕೋಣ ಅಂತ. ದಟ್ ವರ್ಡ್ ಆಫ್ ಮೌತ್ ಈಸ್ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ದೇರ್ ಆರ್ ಸಮ್ ಮೂವೀಸ್ ವಿಚ್ ಗಿವ್ ಯು ದಟ್ ಮ್ಯಾಸಿವ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಯ್ತಾ. ಅದು ಮೂವಿ ಎಷ್ಟೇ ಚೆನ್ನಾಗಿ ಕಾಂಟೆಂಟ್ ಡಿಪೆಂಡೆಂಟ್ ಕಾಂಟೆಂಟ್ ಅಪೀಲಿಂಗ್. ಒನ್ ಮೋರ್ ಫ್ಯಾಕ್ಟರ್ ಇಸ್ ದಟ್ ಈಸ್ ಯೋರ್ ಮೂವಿ ವರ್ತ್ ವಾಚಿಂಗ್ ಇನ್ ದ ಥಿಯೇಟರ್. ಕರೆಕ್ಟ್. ಆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬರತ್ತಾ. ಈಗ ನೀವು ಒಂದು ಸಿಂಪಲ್ ಸ್ಟೋರಿ ವಿಚ್ ಐ ಕ್ಯಾನ್ ವಾಚ್ ಇನ್ OTT, ನನ್ನ ಮನೇಲಿ TV ಹಾಕೊಂಡು ನೋಡ್ತೀನಿ ವಿತ್ ಸರೌಂಡ್ ಸೌಂಡ್ ಎಲ್ಲ ಆದರೆ, ದೆನ್ ಯು ವುಡ್ ನಾಟ್ ಗೋ ಅಂಡ್ ವಾಚ್ ದ ಸೇಮ್ ಥಿಂಗ್ ಇನ್ ಥಿಯೇಟರ್ ಅಲ್ವಾ. ಲೈಕ್ ಇವಾಗ ನಾವು ಹೈಪ್ ಮಾಡ್ತೀವಿ ಗಾಳಿಪಟ, ಪರಮಾತ್ಮ ಮೂವೀಸ್ ಅಂತ, ಬಟ್ ಅದೇ ಥರ ಸ್ಟೋರೀಸ್ ಇವಾಗ ಬಂದಿದ್ರೆ ಪ್ರಾಬಬ್ಲಿ ವಿ ವುಡ್ ನಾಟ್ ಹ್ಯಾವ್ ಗಾನ್ ಆ್ಯಂಡ್ ವಾಚ್ ದಟ್ ಬಿಕಾಸ್ ದೇ ಕನೆಕ್ಟ್ ಹಿಯರ್ ರಾದರ್ ದೆನ್ ಆ ಎಕ್ಸ್ಪೀರಿಯನ್ಸ್ಗೆ. ಈಗ ಈ ರೇಂಜ್ ಆಫ್ ಮೂವೀಸ್ ಎಲ್ಲ ತುಂಬ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಮೇಲೆ ಪುಷ್ ಮಾಡ್ತಾರೆ. ಫುಲ್ ಏನಂತಾರೆ ಸಿನಿಮಾ ಸ್ಕೋಪ್ ಬಾಯ್ಲ್ ಡೌನ್ ಟು ವಾಟ್ how much appealing the film is going to be cinematically. Yes, makes sense. Adding on to your statement, one point add ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಬೇಸಿಕಲಿ ಇವರು OTT ಜೊತೆ ಟೈಅಪ್ ಮಾಡೋದನ್ನು ಬಿಫೋರ್ ರಿಲೀಸೇ ಅವರು ಅನೌನ್ಸ್ ಮಾಡಿಬಿಡ್ತಾರೆ ಯೂಶ್ವಲಿ. ಝೀಲ್ ಬಿಡುತ್ತಿದ್ದೀವಿ ಅಥವಾ ಪ್ರೈಮಲ್ಲಿ ಬರ್ತಿದೆ ಅಂತ. ವೆನ್ somebody gets to know that your movie is coming on OTT before the actual release in the theatre, then why would they spend the money to go and watch in the theatre? ಸೊ ಅದು ಒಂದು ಸ್ವಲ್ಪ ಸ್ಟ್ರಾಟಜಿಕಲಿ ಮೂವ್ನು ಅವರು ಯೋಚನೆ ಮಾಡಬೇಕು. ಇಫ್ ಯು ಆರ್ maybe it's happening with other languages, but ಕನ್ನಡದಲ್ಲಿ except ಅಜ್ಞಾತವಾಸಿ ಅವ್ರ ಜೊತೆನೂ ಹಂಗೆ only ಅಜ್ಞಾತವಾಸಿ it was ZEE5 collaboration. ಅದು ಬಿಟ್ರೆ ಇನ್ ಎಲ್ಲಾ ಸಿನಿಮಾಗಳಿಗೂ the norm is ನೀವು ರಿಲೀಸ್ ಮಾಡೇ ಬರಬೇಕು ಅಂತ. So they will not even pick, even if you're going through a renowned production house, so they will not pick it up. ಥಿಂಕ್ ಇವಾಗ ಇನ್ನೊಂದು ಮಾಡಿದ್ದಾರೆ ಅಂದ್ರೆ ಲೈಕ್ ದೇ ವಿಲ್ ಬೈ ಯೋರ್ ಮೂವಿ ಇನ್ಸ್ಟೆಡ್ ಆಫ್ ಪೇಯಿಂಗ್ ಯು ಮನಿ ದೇ ವಿಲ್ ಪೇ ಯು ಬೇಸ್ಡ್ ಆನ್ ದ ವಾಚ್ ಅವರ್ಸ್. Revenue sharing model. Oh, anyway, let's move on to the next question. ನಾನು ಲವ್ಡ್ ನಿಮ್ದು ಪ್ರೋಮೋ ನೋಡ್ತಾ ಇದ್ದೆ. ಐ ಥಿಂಕ್ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಕನ್ಸರ್ನ್ ಏನಂದ್ರೆ ಇವಾಗ ಯೂಶಲಿ ಏನು ಮಾಡ್ತಾರೆ ಮೇಕರ್ಸ್ ಆರ್ ಆರ್ಟಿಸ್ಟ್ ಇನ್ ಜನರಲ್, ಒಂದು ಪ್ರಾಡಕ್ಟ್ ರೆಡಿ ಮಾಡಿ ದೆನ್ ಒಂದು ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಹುಡ್ಕೊತಾರೆ, ಪ್ರೆಸೆಂಟರ್ಸು ಇಲ್ಲ ಯಾರು ಇದನ್ನು ಹೆಂಗೆ ಜನರಿಗೆ ತಲುಪಿಸೋದು ಅಂತ. ಬಟ್ ನನಗೇನು ಅನಿಸ್ತು ಅಂದರೆ ಯು ಆಲ್ ಆಸ್ ಅ ಟೀಮ್
be it be Madman edits to Janet to you both, ಫಸ್ಟು ಒಂದು ಆಡಿಯನ್ಸ್ ಸ್ಪೇಸ್ ರೆಡಿ ಮಾಡಿ ಆಮೇಲೆ ನೀವು ಕಂಟೆಂಟ್ ಮಾಡಿದ್ರ? ವಾಸ್ ದಟ್ ಅ ಸ್ಟ್ರಾಟಜಿ ಆರ್ ಡಿಡ್ ದಟ್ ಹ್ಯಾಪನ್? ದಟ್ ವಾಸ್ ಐ ಥಿಂಕ್ ಅಂದ್ರೆ ಅದು ಹಂಗೆ ಮಾಡಬೇಕು ಅಂತ ಡೆಡಿಕೇಟೆಡ್ ಆಗಿ ಮಾಡಿಲ್ಲ, ಬಟ್ ದಟ್ ಸ್ಟಾರ್ಟೆಡ್ ಬಿಕಾಸ್ ದಟ್ ವಾಸ್ ದ ಫೀಸಿಬಲ್ ಅಪ್ರೋಚ್ ವಿ ಹ್ಯಾಡ್. ಓಕೆ. ಈಗ ಫಸ್ಟು ನಾವೀಗ ಕಾಂಟೆಂಟ್ ಮಾಡ್ಬೇಕಂದ್ರೆ ಮೇನ್ ಬರೋದು ಯಾರಿಗೆ ಕಾಂಟೆಂಟ್ ಮಾಡ್ತಿದೀವಿ ಅಂತ ಅಲ್ವಾ. ಈಗ ಮಿಸ್ಟರ್ ಬೀಸ್ಟ್ ಅವನದು ಏಜ್ ಗ್ರೂಪೇ ಬೇರೆ ಇದೆ ಅಲ್ವಾ, ಆಮೇಲೆ ಕ್ಯಾರಿ ಮಿನಾಟಿ ಏಜ್ ಗ್ರೂಪ್ ಬೇರೆ ಆಗುತ್ತೆ. ಸೊ ಯೂಟ್ಯೂಬರ್ ಟು ಯೂಟ್ಯೂಬರ್ ಬೇರೆ ಆಗ್ತಾ ಹೋಗುತ್ತೆ, ಮೂವಿ ಮೇಕರ್ಸ್ ಟು ಮೂವಿ ಮೇಕರ್ಸ್ ಏಜ್ ಗ್ರೂಪ್ ಬೇರೆ ಆಗ್ತಾ ಹೋಗುತ್ತೆ. ಸೊ ನಾವೀಗ ಕನ್ನಡದಲ್ಲಿ TVF ಮತ್ತು AIB ಟೈಪ್ ಕಾಂಟೆಂಟ್ ಮಾಡಬೇಕು ಅಂದ್ಕೊಂಡ್ರೆ ನಮ್ದು ಟಾರ್ಗೆಟ್ ಗ್ರೂಪ್ ಯಾರು, ಸೊ ನಮ್ಮ ಕಮ್ಯುನಿಟಿ ಯಾರು? ನಾವು ಡೈರೆಕ್ಟ್ ಆಗಂತೂ ಒಂದೇ ಸತಿ ಪ್ರೊಡಕ್ಷನ್ಗೆ ಹೋಗಿ ಮಾಡೋಕ್ಕಾಗಲ್ಲ, ಬಿಕಾಸ್ ವಿ ಆರ್ ನಾಟ್ ನೋನ್ ಫೇಸಸ್. ನಾವು ಎಂಥ ಕ್ರೇಜಿ ಮೂವಿ ಮಾಡಿದ್ರೂ ಅದ್ರ ಮೇಲೆ ನಾವು ಕಾಸ್ಟಿಂಗ್ಸ್ ಜಾಸ್ತಿ ಹೋಗುತ್ತೆ, ಬಿಕಾಸ್ ಆ ಡಿಸ್ಟ್ರಿಬ್ಯೂಷನ್ ನಾವೇನು ಕಳಿಸ್ಬೇಕು ಮೂವಿನ ಮಾರ್ಕೆಟ್ ಮಾಡೋಕ್ಕೆ, ದಟ್ ಈಸ್ ಅ ಬಿಗ್ಗರ್ ಥಿಂಗ್. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಸ್ ಥರ್ಡ್ ಇಸ್ ನಮಗಷ್ಟು ಥಿಯರಿಟಿಕಲ್ ನಾಲೆಡ್ಜ್ ಇದೆ, ಪ್ರಾಕ್ಟಿಕಲಿ ವಿ ಡೋಂಟ್ ಹ್ಯಾವ್. ಮೂವಿ ಬಗ್ಗೆ ಕೇಳಿದ್ದೀವಿ, ನೋಡಿದ್ದೀವಿ, ಮಾತಾಡ್ತಿದ್ದೀವಿ ಅಂತ ನಮಗೆ ಇಷ್ಟು ನಾಲೆಡ್ಜ್ ಇದೆ. ಬಟ್ ನಾವು ಯಾವಾಗ ಆ್ಯಕ್ಚುಲ್ ಆಗಿ ಮಾಡಕ್ಕೆ ಇಳಿತೀವಲ್ಲ, ದೆನ್ ವೀಲ್ ಇಟ್ಸ್ ಅದು ಹೆಂಗಂದ್ರೆ ಈಗ ಅದು ಈಸಿ ಬಾಲ್ ಗುರು 6 ಹೊಡಿಬೋದಿತ್ತು ಅಂತ ನಾವು ಟಿವಿಲಿ ಕ್ರಿಕೆಟ್ ನೋಡಿ ಹೇಳ್ತೀವಲ್ಲ, ಸೊ ನಾವು ಅಲ್ಲಿ ಇಳಿದು ಬ್ಯಾಟ್ ಹಿಡ್ಕೊಂಡು ಆ 140 ಕಿಲೋಮೀಟರ್ ಸ್ಪೀಡಲ್ಲಿ ಬಾಲ್ ಬಂದಾಗ್ಲೇ ಗೊತ್ತಾಗೋದು ಇಷ್ಟು ಕಷ್ಟ ಇದೆ ಇದು ಆ್ಯಕ್ಚುಲ್ ಆಗಿ ಅಂತ. ಫಾರ್ ಅಸ್ ಇಟ್ ವರ್ಕ್ ದ ಅದರ್ ವೇ, ರಿವರ್ಸ್. ಯಾಕಂದ್ರೆ ಫಸ್ಟ್ ವಿ ಬಿಲ್ಡ್ ಡಿಸ್ಟ್ರಿಬ್ಯೂಷನ್ ಬಿಕಾಸ್ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್ ಔಟ್ ಫಾರ್ ಅಸ್. ಅಂದ್ರೆ ನಾವು ಪೇಜಸ್ ಸೊ ಆ್ಯಡಿಂಗ್ ಆನ್ ಟು ಯೋರ್ ಪಾಯಿಂಟ್ ಅಗೇನ್, ಜನಕ್ಕೆ ನಾನು KFCಗೆ ಎಂಟ್ರಾಗಿದ್ದು ಬಿಕಾಸ್ ಆಫ್ ನ್ಯೂ ವಿಡಿಯೋ ಮಾಡಿದ್ದ ನನ್ನ ಜೊತೆ. ಅಗೇನ್ ಮಲ್ಟಿಪಲ್ ವೀಡಿಯೋಸ್ ಅದು ಹಾಕಿದ್ವಿ. ಬಟ್ ಟು ಆನ್ಸರ್ ಯೋರ್ ಕ್ವೆಶನ್, ಅದು ಎಲ್ಲೋ ತಲೆಯಲ್ಲಿ ಫುಲ್ಲು ಅದಕ್ಕೆ ಅಂತಲೇ ನಾವು ಕಾಂಟೆಂಟ್ ಮಾಡ್ತಿರ್ಲಿಲ್ಲ. ಆ್ಯಕ್ಚುಲಿ ಲವ್ಡೆನ್ ನಮ್ಮದು ಪ್ಲ್ಯಾನ್ ಬಂದಿದೆ ಲಾಸ್ಟ್ ಅಕ್ಟೋಬರಲ್ಲಿ. ಲವ್ಡೆನ್ ಅಂತ ಸ್ಟಾರ್ಟ್ ಆಗಿದೆ, ಅದಕ್ಕಿಂತ ಮುಂಚೆನೂ ವೀಡಿಯೋಸ್ ಇದೆ ನಮ್ಮದು. ಇಟ್ ವಾಸ್ ನಾಟ್ ಬಿಕಾಸ್ ಆಫ್ ಲವ್ಡೆನ್, ಬಟ್ ಕಾಂಟೆಂಟ್ ಹೋಗ್ತಿತ್ತು. ಆನ್ ಟಾಪ್ ಆಫ್ ಇಟ್ ನಮಗೆ ನಮ್ಮ ಪ್ರೊಡ್ಯೂಸರ್ ಏನಿದ್ದಾರೆ, ಲವ್ಡೆನ್ ಪ್ರೊಡ್ಯೂಸರ್ ವಿವೇಕ್ ಇಲ್ಲರಿ ಅಂತ, ಹೀ ಬ್ಯಾಕ್ಡಸ್ ಅ ಲಾಟ್. ನಮಗೆ ಲವ್ಡೆನ್ದು ಸ್ಟೋರಿ ಬಂದಾಗ ಫಸ್ಟ್ ಅವರನ್ನೇ ಹೋಗಿ ಅಪ್ರೋಚ್ ಮಾಡಿದ್ದು, ಈ ಥರ ಸ್ಟೋರಿ ಇದೆ, ವಾಟ್ ಡು ಯು ಥಿಂಕ್, ನಿಮ್ಗೆ ಇಷ್ಟ ಆಗತ್ತಾ, ಮಾಡೋದಾ ಬೇಡವಾ, ಇನ್ಸ್ಟಾ ಸೀರೀಸ್ ಮಾಡೋದಾ, ಯೂಟ್ಯೂಬ್ ಸೀರೀಸ್ ಮಾಡೋದಾ, ಅಥವಾ ಸೀರೀಸ್ ಮಾಡಲೇಬೇಕಾ? ಸೊ ಹೀ ಬ್ಯಾಕ್ಡಸ್ ಅ ಲಾಟ್, ಮಾಡಿ ನಿಮ್ಗೆ ಆಗತ್ತೆ ಅಂತ. ಬಟ್ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ನಾವೆಲ್ಲರೂ ಫಸ್ಟ್ ಟೈಮರ್ಸ್, ಯಾರಿಗೂ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ. ವಿ ಡೋಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಆ್ಯಕ್ಟಿಂಗ್. ಮ್ಯಾಡ್ಮನ್ ಎಡಿಟ್ಸ್ ಅವ್ರಿಗೆ ಡೈರೆಕ್ಷನಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಹಿ ಬ್ಯಾಕ್ಡಸ್ ಅ ಲಾಟ್, ತುಂಬ ಸಪೋರ್ಟ್ ಮಾಡಿದ್ರೆ ಹೋಗಿ ಮಾಡಿ, ಗಿವ್ ಇಟ್ ಯುವರ್ ಬೆಸ್ಟ್ ಅಂತ. ಅಲ್ಲಿಂದ ಲವ್ಡೆನ್ ಸ್ಟಾರ್ಟ್ ಆಗಿದ್ದು ಬಿಕಾಸ್ ಆಫ್ ಎಸ್ ಸಪೋರ್ಟ್. ಅಟ್ ದ ಸೇಮ್ ಟೈಮ್ ಕಮ್ಯುನಿಟಿಲೂ ಜನ ಕೇಳ್ತಿದ್ರು ವರುಣ್ ಭೂಮಿಕಾ ತುಂಬ ಕಾಮೆಂಟ್ಸ್ ಬರ್ತಿತ್ತು, ಲೈಕ್ ವೆನ್ ಸಿಚುಯೇಷನ್, ವೈ ನಾಟ್ ಟ್ರೈ ಇಟ್ ಅಂತ. ಅಲ್ಲಿಂದ ಲವ್ಡೆನ್ ಸ್ಟಾರ್ಟ್ ಆಗಿತ್ತು. Overall, before the podcast started, we were discussing the length is around 1 hour to 90 minutes approximately. ಎಲ್ಲ ಎಪಿಸೋಡ್ ಸೇರಿ. ಸೊ ನೀವೊಂದು ಫೀಚರ್ ಫಿಲ್ಮೇ ಮಾಡ್ಬೋದಿತ್ತಲ್ವಾ? ಬಿಕಾಸ್ at least I know films ಅಂದರೆ now it has taken a backseat for various reasons, including bad content being pushed continuously. ಬಟ್ ಆದ್ರೂ ಏನೋ ಒಂದು ರಿಕವರಿ ಮಾಡೆಲ್ ಅಂತ ಇದೆ. There are so many rights that can be sold apart from theatrical collections. But whereas ನೀವು ಒಂದು ವೆಬ್ ಸೀರೀಸ್ ಅಂತ ಮಾಡಿದಾಗ the recovery model is very bleak, at least for Kannada. Because recently, if I'm not wrong, Rakshit ಅವ್ರು ಪ್ರೊಡ್ಯೂಸ್ ಮಾಡಿದ ಏಕಮ್ ಅನ್ನೋ ಸೀರೀಸ್ ಏನೇ, most of the renowned OTTs, they didn't pick it up. So they had to launch their own platform and release it, Ekam. Likewise, it has happened to a lot of other series also. ಅಲ್ಲಿ ಒಂದು ಬಿಸ್ನೆಸ್ ಮಾಡೆಲ್ ಅನ್ನೋದಿಲ್ಲ. ಐ ಮೀನ್ ಥ್ಯಾಂಕ್ಸ್ ಟು ಯುವರ್ ಪ್ರೊಡ್ಯೂಸರ್ಸ್, ಇದು ಗೊತ್ತಿದ್ರೂ ದೇ ಸಪೋರ್ಟೆಡ್ ಯು ಗೈಸ್. ಬಟ್ ಎಲ್ಲೋ ಒಂದು ಕಡೆ ಸಿನಿಮಾ ಮಾಡಿದ್ರೆ ಒಂದು ಪ್ರಾಬಬಿಲಿಟಿ ಆದರೂ ಇರೋದಲ್ವಾ? ಸೊ ವೈ ವೆಬ್ ಸೀರೀಸ್ ಆ್ಯಂಡ್ ವೈ ನಾಟ್ ಅ ಫಿಲ್ಮ್ ಅಂದರೆ I don't know why we specifically chose web series or didn't do a film ಅಂತ. It just happened. ಅಂದರೆ ಇದನ್ನು 1 hour ಫಿಲ್ಮು ಮಾಡ್ಬೋದು, ಇಲ್ಲ 1 hour ಸೀರೀಸು ನಾವು ಮಾಡ್ಬೋದು. ಬಟ್ ಐ ಥಿಂಕ್ ಇಟ್ಸ್ ಬಿಕಾಸ್ ಹಂಗೇನ್ ಡೀಪ್ ಸ್ಟ್ರಾಟಜಿ ಅಂತ ಏನಿಲ್ಲ. ವಿ ಜಸ್ಟ್ ಸ್ಟಾರ್ಟೆಡ್ ರೈಟಿಂಗ್ ಮೋರ್ ಆಫ್ ಬೇಬಿ ಸ್ಟೆಪ್ಸ್. ಇಟ್ ಕೇಮ್ ಫಸ್ಟ್, ಲೈಕ್ ನಾವು ಫಸ್ಟ್ ಪೇಜ್ ಅಂದರೆ ಇದಕ್ಕೆ 3 months ಬಿಫೋರ್ ದಿಸ್ ನಾವು ಪೇಜ್ ಸ್ಟಾರ್ಟ್ ಮಾಡಿ ಎಲ್ಲ ಏನು ಸ್ವಲ್ಪ ನೀಟಾಗಿ ವಿ ಹ್ಯಾವ್ ಸೆಟ್ ಅಪ್ ಫಾಲೋವರ್ಸ್, ನಾವು ಪೋಸ್ಟ್ ಹಾಕ್ತಾ ಇದ್ದೀವಿ. ಬಟ್
all of us there are filmmakers. Onthara somebody has to do something with film. Like Madhur wants to blow it up as a director. I want to blow it up as a writer, and fortunately now as an actor. There are people who want to be the best cinematographer. There are people who want to be the best editor, best musician, elladu. But ನಮ್ದೊಂಥರ ಅದು ರಿಕರಿಂಗ್ ಅಂದರೆ ಫುಲ್ ವಿ ವರ್ಂಟ್ ಮೇಕಿಂಗ್ ಲೋಡ್ಸ್ ಆಫ್ ಮನಿ ಅಲ್ವಾ, ಈಗ ಒಂದು ಫಿಲ್ಮ್ ಮಾಡಿ ಹೋಗಕ್ಕಂತ. ವಿ ವರ್ ಜಸ್ಟ್ ಮೇಕಿಂಗ್ ಎನಫ್ ಟು ಪುಟ್ ಇಟ್ ಬ್ಯಾಕ್ ಇನ್ ಟು ದ ಕಾಂಟೆಂಟ್ ಅಷ್ಟೇ. ಇಟ್ಸ್ KFC ಫಂಡಿಂಗ್ ಲವ್ಡ್. ಸೊ ಇಲ್ಲಿಂದ ಬಂದ್ಬಿಟ್ಟು ಮತ್ತೆ ಕೆರೆ ನೀರನ್ ಕೆರೆ ಚಲ್ಲಿ ಅನ್ನೋ ಥರ ಅದು ಆಗ್ತಾ ಇತ್ತು. ಸೊ ಅಂಡ್ ಏನು ಪ್ರೊಡಕ್ಷನ್ ನಮಗೆ ಡೈರೆಕ್ಷನ್ ಏನು ಸ್ಟಾರ್ಟ್ ಮಾಡಬೇಕು, ಸೊ ಅಲ್ಲಿಂದ ಇದು ಡೈರೆಕ್ಟ್ ಸ್ಟಾರ್ಟ್ ಆಯ್ತು. Why not an Insta series? You know, Insta series is in trend of late. Recently, Biffes alone, a lot of OTT heads spoke about it, you know, calling it as, I don't remember the name, they gave a very technical jargon for Insta series. You know, this market is flourishing in Korea, Japan and so Correct. on. So, ವರ್ಟಿಕಲಿನೇ ಶೂಟ್ ಮಾಡಿ ಇನ್ಸ್ಟಾ ಸೀರೀಸ್ ಮಾಡ್ಬೋದಿತ್ತಲ್ಲ, ಅದು ಇದೆ ಪ್ಲಾನ್ಸ್. ಲೈಕ್ ವಿ ಹ್ಯಾಡ್ 4-5 ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಅಟ್ ಒನ್ಸ್, ಬಟ್ ನಮ್ದು One after the ಲಿಮಿಟೆಡ್ other. ಟೀಮ್ ಇರೋದ್ರಿಂದ ವಿ ಆರ್ ಜಸ್ಟ್ ಗೋಯಿಂಗ್ ಒನ್ ಆಫ್ಟರ್ ದ ಅದರ್. cool. And before we continue the conversation, you know, ಮಾತಾಡ್ತಾ ಸುಮಾರು ಇಂಗ್ಲಿಷ್ ಪದಗಳೇ ಬರುತ್ತೆ ಬಿಕಾಸ್ ಆಫ್ ದಿ ಅರ್ಬನ್ ಬ್ಯಾಕ್ಡ್ರಾಪ್ ದಟ್ ಐ ಹ್ಯಾವ್ ಗ್ರೋನ್ ಅಪ್ ಇನ್. ಕರೆಕ್ಟ್. But still thinking language English ಆಗಿರೋದ್ರಿಂದ we get a lot of backlashes. Have you guys experienced the same thing? Similar. I get a lot of comments ನನ್ನ ಕನ್ನಡದಲ್ಲಿ ಆಕ್ಸೆಂಟ್ ಇದೆ ಅಂತ, ವಿಚ್ ಇಸ್ ನಾಟ್ ಇಟ್ ಇವನ್ ಟ್ರೂ. ನನ್ನ ಮದರ್ ಲ್ಯಾಂಗ್ವೇಜ್ ಕನ್ನಡನೇ ಇರೋದು, ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರು ಆಗಿರೋದ್ರಿಂದ. ಬಟ್ ಅಟ್ಲೀಸ್ಟ್ ನನ್ನ ಬಗ್ಗೆ ಮಾತಾಡಬೇಕು ಅಂದರೆ, ಬೆಂಗಳೂರಲ್ಲಿ ಇರೋದ್ರಿಂದ ಐ ಕಾನ್ವರ್ಸೇಟ್ ವಿತ್ ಮಲ್ಟಿಪಲ್ ಪೀಪಲ್ ಹೂ ಹ್ಯಾವ್ ಫಸ್ಟ್ ಲ್ಯಾಂಗ್ವೇಜ್ ಅವ್ರದ್ದೆಲ್ಲ ಡಿಫ್ರೆಂಟ್ ಇರುತ್ತೆ, ಹಿಂದಿ ಆಗಿರ್ಬೋದು, ತೆಲುಗು, ತಮಿಳ್. ಸೊ ನಂದು ಕನ್ನಡದಲ್ಲಿ ಮಾತಾಡಿದ್ರು ಬಿಕಾಸ್ ಆಫ್ ದಿಸ್ ಕಾರ್ಪೊರೇಟ್ ವರ್ಕ್ ಆರ್ ಬಿಕಾಸ್ ಆಫ್ ದ ಪೀಪಲ್ ಅರೌಂಡ್ ಮೀ ಫಸ್ಟು ಅದಕ್ಕೆ ಇಂಗ್ಲೀಷ್ ಆಗ್ಬಿಡುತ್ತೆ ಇಂಗ್ಲೀಷ್ಗಿಂತ. ಹಾಗಂತ ಎಲ್ಲೂ ಕನ್ನಡದ ಬಗ್ಗೆ ಅಭಿಮಾನ ಕಮ್ಮಿ, ನೀವು ಹೇಳ್ದಂಗೆ ಪ್ರೀತಿ ಕಮ್ಮಿ ಅಂತ ಎಲ್ಲೂ ಕೊಟ್ರೆ ಆಗಲ್ಲ. ಯಾವ ಥರನೂ ಆ ಥರ ಫೀಲಿಂಗ್ಸ್ ಇಲ್ಲ. ಬಟ್ ಬಿಕಾಸ್ ನಾವು ಬೇರೆಯವ್ರ ಜೊತೆ ಬೇರೆ ಫಸ್ಟ್ ಲ್ಯಾಂಗ್ವೇಜಸ್ ಅವ್ರ ಜೊತೆ ಮಾತಾಡ್ತೀವಿ ಇರೋದ್ರಿಂದ ಅದು ಒಂದು ಸ್ವಲ್ಪ ಅದು ಇನ್ಫ್ಲೂಯೆನ್ಸ್ ಆಗ್ಬೋದೇನೋ. Okay. ಅದು ಇಟ್ ವಿಲ್ ಬಿಕಮ್ ಅ ವೆರಿ ಬಿಗ್ ಡಿಫ್ರೆಂಟ್ ಟಾಪಿಕ್. ಅದು ನಾನು ಹೇಳ್ತಾ ಹೋದ್ರೆ ಇವತ್ತಿಡಿ ಇಟ್ಸ್ ಲೈಕ್ ಅಂದರೆ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಆಯಿತಾ. ಈಗ ಮನೆಯಲ್ಲಿ ಎಲ್ಲ ಕಡೆ ಫಸ್ಟ್ ಲ್ಯಾಂಗ್ವೇಜ್ ಹುಟ್ಟಿ ಬೆಳೆದು ಸ್ಕೂಲ್ವರೆಗೂ ನಾನು 10th ಕನ್ನಡ ಪಂಡಿತ, ಕನ್ನಡದಲ್ಲಿ ಬರೆಯೋಕ್ಕೆ ಪ್ರಾಪರಾಗೆಲ್ಲ ಬರೋದು, ಬುಕ್ಸ್ ನಗಾಡ್ತಾ ಆ್ಯಕ್ಚುಲ್ ಆಗಿ ಕನ್ನಡ ಪಂಡಿತ್. ನಂಗೆ ಟೀಚರ್ಸ್ ಎಲ್ಲ ಹೇಳೋರು ಕನ್ನಡ ಪಂಡಿತ ಅಂತ. ಆಕ್ಚುಲಿ ನೀನ್ ಬೆಟರ್ ಇದೆಯಾ ಇಲ್ಲ ಅಂತಿಲ್ಲ. ನಿಮಗೆ ಕನ್ನಡದಲ್ಲಿ ಸ್ಟ್ರಾಂಗ್ ನಾನು ಇದು ಬಿಲೀವ್ ಮಾಡೋದು ಲ್ಯಾಂಗ್ವೇಜಸ್ ಅಲ್ಲಿ ನಿಮ್ಗೆ ಒಂದು ಮದರ್ ಟಂಗ್ ಅಲ್ಲಿ ಇಫ್ ಯು ಹ್ಯಾವ್ ಅ ಸ್ಟ್ರಾಂಗ್ ಹೋಲ್ಡ್ ಆನ್ ಟು ದಟ್ ಲ್ಯಾಂಗ್ವೇಜ್, ನೀವು ಬೇರೆ ಯಾವುದೇ ಲ್ಯಾಂಗ್ವೇಜ್ನು ಈಸಿಯಾಗಿ ಕಲಿಬೋದು. ನನ್ನ ಕನ್ನಡ ಸ್ಟ್ರಾಂಗ್ ಆಗಿತ್ತು. ಸೊ 8th 9th 10th ನಾನು ಸಂಸ್ಕೃತ್ ತೊಗೊಂಡು ಸಂಸ್ಕೃತ್ ಕಲಿತೆ. ಸೊ ಅದೇನಂದರೆ, ಸೊ ನೀವು ಸಣ್ಣವರಿದ್ದಾಗಿಂದ ಸ್ಕೂಲ್ಗೆ ಹೋಗಿ ಕಲ್ತಿರೋದು ಇಂಗ್ಲೀಷ್ ಮೀಡಿಯಮಲ್ಲೇ ಆಯಿತಾ. ಇಂಗ್ಲೀಷ್ ಕಲ್ತಿಲ್ಲ ಅಂದರೆ ಅಲ್ಲಿ ಹೊಡಿಯೋರು, ಇವಾಗ ದುಡ್ಡಕ್ಕಾದ್ಮೇಲೆ ಕನ್ನಡ ಕಲ್ತಿಲ್ಲ ಅಂದರೆ ನಮ್ಮವ್ರೆ ಹೋಗಿದ್ದಾರೆ. ಕನ್ನಡ ಬಳಕೆ ಕಡಿಮೆ ಇದೆ ಅಂತ ಒಂದಷ್ಟು ಅಲಿಗೇಷನ್ಸ್ ಬರುತ್ತೆ. ಸೊ ಇದ್ರ ಮೇಲೆ ನೀವೇನು ಹೇಳ್ತೀರಿ? ನೋಡಿ, ಬಳಕೆ ಅಂತ ಬಂದಾಗ ಈಗ ನೀವು ಒಂದು ಬಿಸ್ನೆಸ್ ಅಂತ ಮಾತಾಡಬೇಕಾದ್ರೆ ನಿಮ್ಮ ಎದುರುಗಡೆ ಯಾರು ಇರ್ತಾರೆ ಅವನಿಗೆ ಅರ್ಥ ಆಗೋ ಭಾಷೆಲ್ಲೇ ನೀವು ಮಾತಾಡಬೇಕು. ಈಗ ನಿಮಗೆ ಇಂಗ್ಲೀಷ್ ಬಂದು, ನಿಮಗೆ ಹಿಂದಿ ಬಂದು, ನಿಮಗೆ ಕನ್ನಡ ಬಂದರೆ ನಾನು ನಿಮಗೆ ಕಂಫರ್ಟೇಬಲ್ ಆಗಿ ಕನ್ನಡದಲ್ಲೇ ಮಾತಾಡೋದು. ನಾನು ನಿಮ್ಮ ಹತ್ರ ಇಂಗ್ಲೀಷ್ ಮತ್ತು ಹಿಂದಿಲಿ ಮಾತಾಡೋಕ್ಕೆ ಆಗೋದೇ ಇಲ್ಲ ಆಯಿತಾ. ಇವಳಿಗೆ ಹಿಂದಿ ಬಂದು ಇವಳಿಗೆ ಇಂಗ್ಲೀಷ್ ಬಂದರೆ ನಾನು ಅವ್ರ ಹತ್ರ ಕಂಫರ್ಟೇಬಲ್ ಆಗಿ ಹಿಂದಿಲಿ ಮಾತಾಡ್ತೀನಿ, ಇಂಗ್ಲೀಷ್ ಮಾತಾಡೋಕ್ಕೆ ಆಗೋದೇ ಇಲ್ಲ ನನ್ನ ಕೈಲಿ. ಸೊ ಕೋಡ್ ಸ್ವಿಚಿಂಗ್ ಅಂತ ನಾವು ಒಂದು ಟರ್ಮ್ ಯೂಸ್ ಮಾಡ್ತೀವಿ. ಸೊ ಕೋಡ್ ಸ್ವಿಚಿಂಗ್ ಹೆಂಗಂದರೆ, ಇವಾಗ ನಿಮ್ಮ ಜೊತೆ ನಾನು ಬೇರೆ ಆ್ಯಕ್ಸೆಂಟ್ ಒಂದು ಬೇರೆ ಕೋಡಲ್ಲಿ ಮಾತಾಡ್ತಾ ಇದ್ದೀನಿ, ಅದು ಸಡನ್ನಾಗಿ ಇವಳ ಜೊತೆ ಬಂದ ತಕ್ಷಣ ಅದು ಸ್ವಿಚ್ ಆಗಿಬಿಟ್ಟು ಫುಲ್ ಲೋಕಲ್ ನಾವು ಹೆಂಗೆ ಸ್ಲ್ಯಾಂಗಲ್ಲಿ ಯೂಸ್ ಮಾಡ್ತೀವಿ ಹಂಗೆ ಮಾತಾಡ್ತೀನಿ. ನೆಕ್ಸ್ಟ್ ಸಡನ್ನಾಗಿ ನೀವು ನನ್ನ ಹಿಂದಿ ಫ್ರೆಂಡ್ ಜೊತೆ ಯಾರನ್ನಾರು ಮಾತಾಡೋದು ನೋಡ್ಬಿಟ್ರೆ ಆ ಕೋಡೇ ಬೇರೆ ಥರ ಇರುತ್ತೆ. ಸೊ ಆ 3 ಜನನು ದೇ ಕ್ಯಾನ್ ಡಿಫ್ರೆನ್ಶಿಯೇಟಿವ್ಲಿ ಟೆಲ್ ದ್ಯಾಟ್ ಐ ಬಿಲಾಂಗ್ ಟು ದಿಸ್ ರೀಜನ್ ಆ್ಯಂಡ್ ಐ ಸ್ಪೀಕ್ ದಿಸ್. ಸೊ ಇದನ್ನ ನಮ್ಮ ಕನ್ನಡಿಗರು ತುಂಬ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ.
ಯಾಕಂದರೆ ನಾನು ಒಂದೊಂದು ಕಡೆ ಹೋಗಿ ನೋಡ್ತಾ ಇರ್ತೀನಿ, ಎಷ್ಟೊಂದು ಜನನ ಮಾತಾಡಿ ಆಮೇಲೆ ಕೇಳಿದಾಗ ಅವ್ರು ಕನ್ನಡಿಗರು ಅಂತ ಗೊತ್ತಾದಾಗ ಅವಾಗ ನಂಗೆ ಅನ್ಸುತ್ತೆ, ಓ ನಮ್ಮ ಜನ ಇಷ್ಟು ಫಾರ್ವರ್ಡ್ ಆಗಿದ್ದಾರೆ, ಇಷ್ಟು ಮುಂದೆ ಸ್ವಿಚ್ ಐ ಗಾಟ್ ಯುವರ್ ಪಾಯಿಂಟ್. ಬಟ್ ನನ್ನ ಕ್ವಶನ್ ಇದೇನಂದ್ರೆ, ಫಾರ್ ಇನ್ಸ್ಟೆನ್ಸ್ ಇವಾಗ ನಾನು ನೀವೇ ಮಾತಾಡ್ತಿದೀವಲ್ಲ, ನೀವು ಕನ್ನಡದವ್ರೆ, ನಾನು ಕನ್ನಡದವನೇ, ಆದ್ರೂ ನಾವೇ ಮಾತಾಡ್ತಾ ದರ್ ಆರ್ ಅ ಲಾಟ್ ಆಫ್ ಇಂಗ್ಲಿಷ್ ಟರ್ಮಿನಾಲಜಿ ಸೆಂಟೆನ್ಸಸ್ ದಟ್ಸ್ ಅದೇ ನಾವು ಬಳಸಬೇಕು ಅಂತ ಬಳಸಲ್ಲ, ಬಂದ್ಬಿಡುತ್ತೆ. ಅದು ನಾವೇನು ಥಿಂಕಿಂಗ್ ಲ್ಯಾಂಗ್ವೇಜ್ ಅಂತ ಯೂಸ್ ಮಾಡ್ತೀವಲ್ಲ, ನಾವು ಅದು ಯೋಚನೆ ಮಾಡ್ಬೇಕಾದ್ರೆ ಇಂಗ್ಲೀಷಲ್ಲೇ ಇರುತ್ತೆ. ಯಾಕಂದ್ರೆ ನಾವು ಈಗ ಅದನ್ನ ಒಳಗಡೆ ನಾವು ಓದಿರೋದು ಹಂಗೆ ಇದೆ. ಈಗ ಏನಾದರೂ ಈಗ ನೋಡಿ, ನಾನು ಏನಾದರೂ ಹೇಳಕ್ ಹೋಗ್ಬೇಕಾರೆ, ಏನಾದರೂ ಫಿಗರ್ ಔಟ್ ಮಾಡ್ಬೇಕಾರೆ ಅಂತಂದು ಅದು ನ್ಯಾಚುರಲ್ ಆಗಿ ನಮ್ಗೆ ವರ್ಡ್ ಬದಲು ಏನಾದರೂ ನಾವು ಯೋಚನೆ ಮಾಡ್ಬೇಕಾದ್ರೆ ಅನ್ನೋದ್ರ ಬದಲು ಏನಾದರೂ ಫಿಗರ್ ಔಟ್ ಮಾಡ್ಬೇಕಾದ್ರೆ ಅಂತ ಬಂದ್ಬಿಡೋದು. ಐ ಥಿಂಕ್ ಅದು ಭಾಷೆ ಜೊತೆನೆ ಅಡಾಪ್ಟ್ ಆಗಿ 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 ಅದೊಂಥರ ಮಿಕ್ಸ್ಡ್ ಕಂಗ್ಲೀಷ್ ಆಗ್ಬಿಟ್ಟು ಬಂದ್ಬಿಡು. ಸೊ ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಕನ್ನಡ ಪ್ರೇಮ. ಅಬ್ಸಲ್ಯೂಟ್ಲಿ ನಾಟ್. ಅದು ಅಂದ್ರೆ ಈಗ ಪ್ರೇಮ ಇಲ್ಲಿರುತ್ತೆ ಸರ್. ಈಗ ನಾನು ಇಂಗ್ಲೀಷಲ್ಲಿ ಮಾತಾಡ್ಲಿ, ಹಿಂದಿಲಿ ಮಾತಾಡ್ಲಿ, ಕನ್ನಡದಲ್ಲಿ ಮಾತಾಡ್ಲಿ, ತೆಲುಗಲ್ಲಿ ಮಾತಾಡ್ಲಿ, ಪ್ರಪಂಚದ ಯಾವ್ದೇ ಭಾಷೆಯಲ್ಲಿ ಮಾತಾಡ್ಲಿ, ಒಳಗಡೆ ಎಸೆನ್ಸ್ ಇರೋದು ಕನ್ನಡಿಗಂದೆ, ಆ ಮನ್ಸಿರೋದು ಅವ್ರದೇನೆ ಅಲ್ವಾ. ನಮ್ ಕಲ್ಚರ್ ಇರೋದು ಒಳಗಡೆನೆ. ನನಗೆ ಇಂಗ್ಲೀಷ್ನಲ್ಲಿ ಹಾಕಿದ್ರು ರಂಗೋಲಿನೇ, ಕನ್ನಡದಲ್ಲಿ ಹಾಕಿದ್ರು ರಂಗೋಲಿನೇ. ಆ ಆಚರಣೆ, ಟ್ರೆಡಿಷನ್ಸ್ ಇರತ್ತಲ್ಲ, ಅದೆಲ್ಲ ಮಾಡೋದ್ ಮನ್ಸಿಂದ ಇದ್ರಲ್ಲಾಗಿ. ಹೊರಗಡೆ ಹೆಂಗ್ ಪ್ರೆಸೆಂಟ್ ಆಗತ್ತೆ ಆ ಲ್ಯಾಂಗ್ವೇಜ್ ಬೇರೆ. ಕನ್ನಡನ್ ಬರೀ ನಾವು ಅಂದ್ರೆ ಈಗ ಮೇಲ್ಗಡೆ ಗಿಫ್ಟ್ ಮೇಲೆ ರ್ಯಾಪರ್ ಹಾಕ್ದಂಗೆ ಹಾಕಿರ್ಬೋದು. ಕನ್ನಡ ಒಳಗಡೆ ಇರೋ ಗಿಫ್ಟ್, ಮೇಲ್ಗಡೆ ರ್ಯಾಪರ್ ಇಂಗ್ಲಿಷ್ ಹಿಂದಿ ಯಾವ್ದಾದ್ರು ಹಾಕಿದ್ರು ಒಳಗಡೆ ಇರೋ ಗಿಫ್ಟ್ ಕನ್ನಡ ತಾನೆ. ಆ ಥರ ಖಂಡಿತ ಅದು ಬರುತ್ತೆ. ಈಗ ತುಂಬಾ ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲಾನು ನೋಡಿರ್ತೀವಿ, ತುಂಬಾ ವೈರಲ್ ಆಗತ್ತೆ. ಏನಾದ್ರು ಒಂದ್ ಕನ್ನಡ ಅಂತ ಇನ್ಸಿಡೆಂಟ್ ಸಿಕ್ಕಿದ್ರೆ ನ್ಯೂಸ್ ಪ್ರೆಸ್ ಅವ್ರಿಗೂ ಅದೇ ಬೇಕಿರೋದು. ಬೆಂಗಳೂರು ಅಂತ ದೊಡ್ಡ ಹೆಡ್ಲೈನ್ ಹಾಕ್ಬಿಟ್ಟು ಇಲ್ಲಿದಾಯ್ತು, ಇಲ್ಲಂಗಾಯ್ತು ಅಂತ. ಬಟ್ ಅದು ಐ ಥಿಂಕ್ ಇಟ್ಸ್ ಅ ಮಚ್ ಬಿಗ್ಗರ್, ಡೀಪರ್ ಕಲ್ಚರಲ್ ಅಂಡ್ ಪೊಲಿಟಿಕಲ್ ಕಾನ್ಸೆಪ್ಟ್. No, I agree. But the question that always, something that haunts me is, ಇವಾಗ ನಾವು ಕನ್ನಡದ ಮೇಲೆ ಪ್ರೀತಿ, ಗೌರವ, ಅಭಿಮಾನ ಇರೋದ್ರಿಂದ ಕನ್ನಡ ಕಂಟೆಂಟ್ ಮಾಡ್ತಿದೀವಿ, ಕನ್ನಡ ಸಿನಿಮಾ ಮಾಡ್ತಿದೀವಿ ಎಕ್ಸಾಕ್ಟ್ಲಿ ಅಲ್ವಾ. ಸೊ ದಿಸ್ ಇಸ್ ಸಮಥಿಂಗ್ ಅರ್ಥನೇ ಆಗಲ್ಲ. ಅದು ನಾವು ಮಾಡ್ತಿರೋದೇ ಕನ್ನಡ ಸಿನಿಮಾ, ಅದ್ರ ಬಗ್ಗೆ ಮಾತಾಡ್ತಾ ಒಂದು 4 ಇಂಗ್ಲೀಷ್ ಮಾತಾಡ್ಬಿಟ್ರೆ. ಎನಿವೆ, ಲೆಟ್ಸ್ ಮೂವ್ ಆನ್. ಆಸ್ KFC ಕನ್ನಡ ಫಿಲ್ಮ್ ಕಮ್ಯುನಿಟಿ ಆಗಿ, ಯು ಹ್ಯಾವ್ ಅ ಹ್ಯೂಜ್ ಆಡಿಯನ್ಸ್ ಬೇಸ್, ನಿಯರಿಂಗ್ 100K. There are a lot of cultural changes that you guys are trying to bring, which is awesome. Thank you. We as a team, we always admire your work, you and your team that you guys are doing. ಈ ಕನ್ನಡ ಆಡಿಯನ್ಸ್ ಎಲ್ಲೋ ಒಂದು ಕಡೆ ಕನ್ನಡ ಸಿನಿಮಾಗಳ ಬಗ್ಗೆ ಒಂಚೂರು ಡಿಟರೆನ್ಸಿ ಇದೆ. ಅಂದರೆ ನಾವೇನೇ ಹೇಳ್ಬೋದು, ಆಡಿಯನ್ಸ್ನ ಬ್ಲೇಮ್ ಮಾಡಬೇಡಿ, ನೀವು ಕೆಟ್ಟ ಸಿನಿಮಾ ಮಾಡಿ ಬ್ಲೇಮ್ ಮಾಡ್ತೀರಾ. ಅಗ್ರಿ, ಎಂಡ್ ಆಫ್ ದ ಡೇ ಇಟ್ ಇಸ್ ಫಿಲ್ಮ್ ಮೇಕರ್ಸ್ ರೆಸ್ಪಾನ್ಸಿಬಿಲಿಟಿ. ಬಟ್ ಎಲ್ಲೋ ಒಂದು ಕಡೆ ನಾವು ಆಸ್ ಮೇಕರ್ಸ್ ಕೆಟ್ಟ ಸಿನಿಮಾ ಕೊಟ್ಟು ಎಲ್ಲೋ ಒಂದು ಕಡೆ ಅಬೋವ್ ಆವ್ರೇಜ್ ಸಿನಿಮಾ ಬಂದ್ರೂ ಅದ್ರ ಕಡೆ ತಿರುಗಿ ನೋಡ್ತಿಲ್ಲ ಪ್ರೇಕ್ಷಕರು, ಬಿಕಾಸ್ ಅದು ನಾವು ಮಾಡಿರೋ ಹಳೆ ಪಾಸ್ಟ್ ಮಿಸ್ಟೇಕ್ಸ್. ಹೌ ಆರ್ ವಿ ಪ್ಲಾನಿಂಗ್ ಟು ಚೇಂಜ್ ದಿಸ್ ಅಪಾರ್ಟ್ ಫ್ರಮ್ ಡೂಯಿಂಗ್ ಗುಡ್ ಫಿಲ್ಮ್ಸ್? ಅಂದರೆ ಒಂದಷ್ಟು ಗುಡ್ ಫಿಲ್ಮ್ಸ್ ಬರಲೇಬೇಕು, ದರ್ ಇಸ್ ನೋ ಡೌಟ್ ಅಬೌಟ್ ದಟ್. ಬಟ್ ಆಸ್ ಅ ಕಲ್ಚರಲ್ ಚೇಂಜ್, using a community support, what is that you guys can do to encourage audiences to start considering good films? Okay, I'll take this up. Please. So, ಸ್ಟೋರಿ ಅಂತ ನೀವು ಹೇಳಿದ್ರಿ, ಸ್ಟೋರಿ ಚೆನ್ನಾಗಿಲ್ದೇ ಇರೋದು ಸ್ಟೋರಿ ಬಂದಾಗ ದಟ್ ಕ್ರಿಯೇಟ್ಸ್ ಅ ಸ್ಟೀರಿಯೋ ಟೈಪ್, ಇದು ಚೆನ್ನಾಗಿರಲ್ಲ ಮೂವಿ ಅನ್ನೋದು ಒಂದು ಥಾಟ್ ಬಂದೇ ಬರುತ್ತೆ. ನನಗೆ ಎಲ್ಲೋ ಅನ್ಸೋದು, ಅಗೈನ್ ಇಟ್ಸ್ ಕಂಪ್ಲೀಟ್ಲಿ ಮೈ ಒಪಿನಿಯನ್ ಆನ್ ದಿಸ್, ಓಲ್ಡ್ ಟೆಂಪ್ಲೇಟಲ್ಲಿ ಸ್ಟೋರೀಸ್ ನಡೀತಿದೆ ಅನ್ಸುತ್ತೆ. ಹೌ ಐ ಲುಕ್ ಇನ್ ಟು ಸಿನಿಮಾ ಇಸ್, ಹೀರೋಯಿನ್ ಇಸ್ ಆಲ್ವೇಸ್ ಅ ಸೆಕೆಂಡರಿ ಆರ್ ಸೈಡ್ ಚಿಕ್ ಆಫ್ ಹೀರೋ. ಹೀರೋನೇ ಓಕೆ, ಅವನೇ ಬೆಸ್ಟ್, ಹೀ ಈಸ್ ಗುಡ್ ಅಟ್ ಎವ್ರಿಥಿಂಗ್, ಅವ್ನ ಲವ್ ಇಂಟ್ರೆಸ್ಟ್ ಒಂದು ಹೀರೋಯಿನ್ ಅಷ್ಟೇ. ದ್ಯಾಟ್ ಕುಡ್ ಬಿ ಒನ್ ಆಫ್ ದ ರೀಸನ್ ವೈ ಕನ್ನಡ ಹೀರೋಯಿನ್ಸು ಬೇರೆ ಕಡೆ ಆಪರ್ಚುನಿಟಿ ಸಿಕ್ಕಿದಾಗ ದೇ ಆರ್ ಮೂವಿಂಗ್ ಟು ಡಿಫ್ರೆಂಟ್ ಇಂಡಸ್ಟ್ರೀಸ್. ಅಟ್ ದ ಎಂಡ್ ಆಫ್ ದ ಡೇ ನಾನು ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಬೇಕು ಅಂದರೆ ನಾನು ನನ್ನ ಪಾತ್ರಕ್ಕೆ ಅಷ್ಟೇ ಜಸ್ಟಿಸ್ ಇರಬೇಕು ಅಂತ ನ್ಯಾಚುರಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸಿಮಿಲರ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರು, ನೀವು ಆ ಥರ ಕತೆ ಬಿಲ್ಡ್ ಮಾಡಿ, ನೀವು ಆ ಥರ ಆಪರ್ಚುನಿಟಿ ಕೊಡಿ ಅವ್ರಿಗೆ. ನಿಮ್ಮ ಕಥೆನೂ ಇಟ್ ಕೆನ್ ನಾಟ್ ಬಿ ಟೆಂಪ್ಲೇಟೈಸ್. ಓಕೆ, ಅಲ್ಲಿ ಒಂದು ಹೀರೋ ಇದ್ದಾನೆ, ಒಂದು ವಿಲನ್ ಇದ್ದಾನೆ, ಒಂದು ಹೀರೋಯಿನ್ ಇದ್ದಾಳೆ, ಹೀರೋಗಪ್ಪ ಅಮ್ಮಗೆ ಹಿಂಗಾಗುತ್ತೆ, ಅವನಿಗೆ ಡಿಪ್ರೆಷನ್ಗೆ ಹೋಗುತ್ತೆ, ಹೀರೋಯಿನ್ ಬರ್ತಾಳೆ. ಸೇಮ್ ಓಲ್ಡ್ ಪ್ಯಾಟ್ರನ್ ಮೋಸ್ಟ್ ಆಫ್ ದ ಮೂವೀಸಲ್ಲಿ. ಆ್ಯಂಡ್ ಏನು ಗೊತ್ತಾ, ನ್ಯೂ ಏಜ್ ಸ್ಟೋರೀಸ್ ಎಲ್ಲೂ ಬರ್ತಿಲ್ಲ ನನ್ನ ಪ್ರಕಾರ. ಬ್ಲಿಂಕ್ ಬಂತು, ವಿಚ್ ಇಸ್ ಒನ್ ಆಫ್ ದ ಗುಡ್ ಎಕ್ಸಾಂಪಲ್ ದಟ್ ಯು ಗೇವ್.
ನ್ಯೂ ಏಜ್ ಸಿನಿಮಾ, ನ್ಯೂ ಏಜ್ ಸ್ಟೋರೀಸ್ ರಿಯಲಿ ಇಂಪಾರ್ಟೆಂಟ್ ಅನಿಸುತ್ತೆ. ಕ್ಯಾರೆಕ್ಟರ್ಸ್ಗೆ ಅಷ್ಟೇ ವೆಯ್ಟೇಜ್ ಇರಬೇಕು, ಪಾತ್ರಕ್ಕೂ ಅಷ್ಟೇ ವೆಯ್ಟೇಜ್ ಇರಬೇಕು, ಜನಕ್ಕೂ ಅಷ್ಟೇ ವೆಯ್ಟೇಜ್ ಇರಬೇಕು. ವೆನ್ ಯು ಡೂ ಆಲ್ ಆಫ್ ದಿಸ್, ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಸಿನಿಮಾ ಕಾಣಿಸ್ಕೊಳ್ಳುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ನೀವು ಒಳ್ಳೆ ಸಿನಿಮಾನ ತೋರಿಸ್ತಿದ್ದೀರ ಜನಕ್ಕೆ. ಜನನೂ ವರ್ಡ್ ಆಫ್ ಮೌತ್ ಆಗಿರಲಿ, ವಿತ್ ಎ ಗುಡ್ ಮಾರ್ಕೆಟಿಂಗ್ ಬಜೆಟ್ ಇಲ್ಲನೂ ವರ್ಡ್ ಆಫ್ ಮೌತಲ್ಲಿ ಅದಕ್ಕೆ ಎಲ್ಲರಿಗೂ ಸಿಗತ್ತೆ. ನಿಮ್ಮ ಸಿನಿಮಾಗೆ ಅಷ್ಟೇ ವ್ಯಾಲ್ಯೂನೂ ಸಿಗುತ್ತೆ, ಅಷ್ಟು ಜನ ಬರ್ತಾರೆ, ಅಷ್ಟು ಜನ ನೋಡ್ತಾರೆ. ಐ ಥಿಂಕ್ ಇಟ್ಸ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಹೆಂಗೆ ಸ್ಟೋರಿ ಮಾಡ್ತೀರಲ್ಲ, ಇಟ್ ಶುಡ್ ಅಲೈನ್ ವಿತ್ ದ ಪ್ರೆಸೆಂಟ್ ಜನ್ರೇಷನ್. ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಏನಿದ್ದಾರೆ ಅವ್ರಿಗೆ ಅಲೈನ್ ಆಗಬೇಕು, ಅವ್ರಿಗೆ ರಿಲೇಟಬಲ್ ಅನಿಸ್ಬೇಕು. ಅದನ್ನು ಆ ರಿಲೇಟಬಿಲಿಟಿ ಫ್ಯಾಕ್ಟರ್ ಬಂದಿಲ್ಲ ಅಂದರೆ ಐ ಡೋಂಟ್ ಥಿಂಕ್ ಸೊ ದೇರ್ ವಿಲ್ ಬಿ ಅ ಚೇಂಜ್ ಇನ್ ದ ಇಂಡಸ್ಟ್ರಿ. ಓಕೆ, ಹಿಂಗೆ ಆ್ಯಡಿಂಗ್ ಆನ್ ಟು ದ್ಯಾಟ್, ಸೊ ಇದು ನಂಗೆ ಸ್ವಲ್ಪ ಸೈಕಾಲಜಿಸ್ಟ್ ತಿಳ್ಕೊಳಕ್ಕೆ ತುಂಬ ಇಷ್ಟ. ಲೈಕ್ ಪ್ರೊಫೈಲಿಂಗ್ ಮಾಡಿ, ಲೈಕ್ ಹೌ ಎವ್ರಿ ಕಮ್ಯುನಿಟಿ ಬಿಹೇವ್ಸ್ ಇನ್ ಅ ಡಿಫ್ರೆಂಟ್ ವೇ. ನಮ್ಮ ಕರ್ನಾಟಕ ಎಷ್ಟು, ಇಟ್ಸ್ ಲೈಕ್ ದೇ ಸೇ ಒನ್ ಸ್ಟೇಟ್ ಮೆನಿ ವಂಡರ್ಸ್ ಅಂತ ಅಂತಾರಲ್ಲ. ಸೊ ಐ ಥಿಂಕ್ ಕಲ್ಚರಲಿ ಕಮ್ಮಿಂಗ್ ಟು ದ್ಯಾಟ್, ಎಷ್ಟೊಂದು ಮೂವೀಸ್ ಏನಾಗುತ್ತೆ ದೇ ಆರ್ ವೆರಿ ಬ್ಯಾಂಗ್ಳೂರ್ ಸೆಂಟ್ರಿಕ್. ಈಗ ಭೀಮಾ ನೀವು ತೊಗೊಂಡ್ರೆ ದೋ ಸ್ಟೋರೀಸ್ ಹ್ಯಾಪನ್ ಇನ್ ಬ್ಯಾಂಗ್ಳೂರ್ ಸೆಂಟ್ರಿಕ್. ಅದ್ರೊಳಗಡೆ ಇರೋ ಕ್ಯಾರೆಕ್ಟರ್ಸ್, ಅವ್ರು ಮಾತಾಡೋ ಶೈಲಿ, ಅದ್ರೊಳಗಡೆ ಇರೋ ಡೈಲಾಗ್ಸ್ ಹೇಗೆ ಬರೆದಿರ್ತಾರೆ, ಇಟ್ಸ್ ವೆರಿ ಬೆಂಗಳೂರು ಸೆಂಟ್ರಿಕ್ ಮೂವಿ. ಸೊ ಅದೇನಾಗಿದೆ, ಓವರ್ ದ ಇಯರ್ಸ್ ಏನಾಗ್ತಾ ಇದೆ, ಬಿಕಾಸ್ ಡೈವರ್ಸಿಫೈ ಆಗ್ತಾ ಹೋಗುತ್ತೆ, ಪೀಪಲ್ ಸ್ಟಾರ್ಟ್ ಕನ್ಸ್ಯೂಮಿಂಗ್ ನ್ಯೂ ಕಾಂಟೆಂಟ್ ಅಲ್ವಾ. ಈಗ ನಮ್ಮ ಕರ್ನಾಟಕ ಅಂತಲೇ ಬಂದ್ರೆ ಹಿಂದಿನೂ ಬಿಡಿ, ನಾವು ಕನ್ನಡದಲ್ಲೇ ಎಷ್ಟೊಂದು ಡಿವಿಷನ್ಸ್ ಇದೆ. ಉತ್ತರ ಕನ್ನಡ ಅವ್ರ ಕಲ್ಚರ್ ಬೇರೆ ಥರ ಇದೆ, ಮಂಗ್ಳೂರು ಸೈಡ್ ಹೋದಾಗ ತುಳು ಕಲ್ಚರ್ ಬೇರೆ ಥರ ಬರುತ್ತೆ, ಕೂರ್ಗಿ ಕಲ್ಚರೇ ಬೇರೆ ಥರ ಆಗ್ತಾ ಹೋಗುತ್ತೆ, ದಾಂಡೇಲಿಲಿ ಮತ್ತೆ ಲೈಕ್ ದೇರ್ ಆರ್ ಕಮ್ಯುನಿಟೀಸ್ ಹಿಂಗೆ ಅಲ್ವಾ, ಅವ್ರ ಕಾಂಟೆಂಟ್ ಕನ್ಸಂಪ್ಷನ್ನೇ ಬೇರೆ ಥರ ಇದೆ. ಲೈಕ್ ವಾಟ್ ಹ್ಯಾಪನ್ಡ್ ಓವರ್ ದ ಇಯರ್ಸ್ ವಾಸ್, ಎಲ್ಲ ಮೂವಿನೂ ಬಂದು ಬೆಂಗಳೂರಲ್ಲಿ ಆಗ್ತಿತ್ತು. ಸೊ ಬೆಂಗಳೂರಲ್ಲಿ ಒಂಥರ ಅದು ಪವರ್ ಡೈನಾಮಿಕ್ ಇಟ್ಟಿರೋದ್ರಿಂದ ಸರ್ಟನ್ ಮೂವೀಸ್ ವಾಟ್ ದೇ ಸ್ಟಾರ್ಟೆಡ್ ಡೂಯಿಂಗ್ ಇಸ್ ಒಂದೊಂದು ಸೆಟ್ ಆಫ್ ಪೀಪಲ್ನ, ಒಂದೊಂದು ಸೆಟ್ ಆಫ್ ರೀಜನ್ ಇಂದ ಪೀಪಲ್ನ ದೇ ಸ್ಟಾರ್ಟೆಡ್ ಯೂಸಿಂಗ್ ದೆಮ್ ಎಸ್ ಕಮಿಡಿಯನ್ಸ್. ಈಗ ನಂಗೆ ಮಧುರ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಿರ್ತಾರೆ, ಈಗ ನಮ್ಮ ಉತ್ತರ ಕರ್ನಾಟಕದವ್ರನ್ನೆಲ್ಲ ಬರೀ ಕಮಿಡಿಯನ್ ರೋಲ್ಗೆ ಹಾಕೊಂಡ್ಬಿಡ್ತಾರೆ, ಸಾರಾ ಅಂತ ಮಾತಾಡ್ಸ್ತಾರೆ. ಆ ಥರ ನಾವಿಲ್ಲ ಬ್ರೋ, ಆ ಥರ ಯಾರು ಮಾತಾಡ್ತಾರೆ, ಏನಕ್ಕೆ ಹಂಗೆ ನಮಗೆ ಸ್ಟೀರಿಯೋಟಿಪಿಕಲ್ ಆಗಿ ತೋರಿಸ್ತಾರೆ ಅಂತ. ಆ್ಯಂಡ್ ನಾನು ಹಳೆ ಕನ್ನಡ ಮೂವೀಸ್ ನೋಡ್ಬೇಕಾದ್ರೆ ಅದರಲ್ಲೂ ಅಷ್ಟೇ ಒಂದೊಂದು ಮಂಗಳೂರು ಕ್ಯಾರೆಕ್ಟರ್ಸ್ನ ತೊಗೊಂಡ್ಬಿಟ್ಟು ಎಂಥದ ಮಂಡೆ ಬಿಸಿಯೇನ ಸಾವು ಆ ಥರ ಎಲ್ಲ ಲೈಕ್ ಒಂಥರ ಲೈಕ್ ಇನ್ ಅ ವೇ ದಟ್ ವಿ ಆರ್ ಸುಪೀರಿಯರ್ ದನ್ ದೀಸ್ ಪೀಪಲ್ ಅನ್ನೋ ಥರ ಮಾಡಿದಾಗ at one point they'll stop watching your movies and they'll start watching the other things which at least don't diss them or which don't offend them ಆ ಥರ ಆಗಿರೋದ್ರಿಂದ. ಈಗ ನೋಡಿ over the years why did ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ ಅವ್ರು ಏನಕ್ಕೆ ಗೆದ್ರು ಅಂದರೆ they wanted to show stories from their land. ಅವ್ರು ಹೇಗಿದೆ ಅದನ್ನ ಆ್ಯಕ್ಚುಲಾಗಿ ತೋರ್ಸಕ್ಕೆ ನೋಡಿದ್ರು, ಇನ್ಸ್ಟೆಡ್ ಆಫ್ ಗೆಟಿಂಗ್ ಸ್ಟೀರಿಯೋಟಿಪಿಕಲಿ ಲಾಫ್ಡ್ ಎಟ್ ಅದನ್ನೆಲ್ಲ ಬ್ರೇಕ್ ಮಾಡಿ ಅವ್ರು ನಾವು ಈ ಥರ ಒಂದು ಸ್ಟೋರೀಸ್ ಬರುತ್ತೆ. ಸೊ ಐ ಥಿಂಕ್ ಕನ್ನಡ ಮೂವೀಸ್ ವಿನ್ ಆಗೋಕ್ಕೆ ಕನ್ನಡದವರೇ ಫ್ರಮ್ ಒನ್ ಮೇಕಿಂಗ್ ಮೂವಿ ಶುಡ್ ಬಿ ಈಸಿಲಿ ಆಕ್ಸೆಸಿಬಲ್ ಫಾರ್ ಎನಿ ಒನ್ ಆ್ಯಂಡ್ ಎವ್ರಿ ಒನ್ ಕರ್ನಾಟಕದಲ್ಲಿ. ಸೆಕೆಂಡ್, ನಾವು ಫಸ್ಟು ಪ್ಯಾನ್ ಇಂಡಿಯಾ ಮಾಡೋಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದಲ್ಲಿರೋ ಕನ್ನಡಿಗರಿಗೇನೆ ಹೇಗಿದೆ ನಮ್ಮ ಕರ್ನಾಟಕದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ನ ಅನ್ನೋ ಒಂದು ಪ್ರಾಪರ್ ಲೈಕ್ ಜಸ್ಟಿಫೈಡ್ ಸ್ಟೋರಿ. ಸುಮ್ಮನೆ ಒಂದು ಕ್ಯಾರೆಕ್ಟರ್ ಹಾಕಬೇಕು ಅಲ್ಲಿ ಅವನಿಗೆ ಅಸಹ್ಯ ಮಾಡೋದಕ್ಕೆ ಅಂತಲ್ಲ, ಲೈಕ್ ಒಂದು ಪ್ರಾಪರ್ ಸ್ಟೋರೀಸ್ ಮಾಡಿ ನಾವು ತೋರಿಸ್ಬೇಕು. ನೋಡಿ ಉತ್ತರ ಕರ್ನಾಟಕದಲ್ಲಿ ಈ ಥರ ಸ್ಟೋರಿಗಳು ಬರ್ತಿದೆ, ನೋಡಿ ಮಂಗಳೂರಲ್ಲಿ ಈ ಥರ ಸ್ಟೋರಿಗಳು ಬರ್ತಿದೆ, ನೋಡಿ ಕೂರ್ಗಲ್ಲಿ ಈ ಥರ ಸ್ಟೋರಿಗಳು ಬರ್ತಿದೆ, ನೋಡಿ ಬೆಂಗಳೂರು ಸೆಂಟ್ರಿಕಲ್ಲಿ ಈ ಥರ ಸ್ಟೋರಿಗಳು ಬರ್ತಿದೆ. ನಾವು ಅವಾಗ ಯಾವ ಬಾಲಿವುಡ್ ಜೊತೆನೂ ಕಂಪೀಟ್ ಮಾಡೋದೇ ಬೇಡ, ನಮ್ಮ ಒಳಗಡೆಯಿಂದಾನೆ ಅವಾಗ ಅವ್ರ ಸ್ಟಾರ್ಸ್ ಇವ್ರ ಮೂವಿ ಅಂತ ನಾವು ಒಳಗಡೆ ಕಾಂಪೀಟ್ ಮಾಡಿದಾಗ ದೆನ್ ಪೀಪಲ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಆ್ಯಂಡ್ ವಾಚಿಂಗ್ ಮೂವಿ ಬಿಕಾಸ್ ಅ ರೀಜನಲ್ ಕನೆಕ್ಟ್ ಇದೆ. ಈಗ ಉತ್ತರ ಕರ್ನಾಟಕದಿಂದ ಒಂದು ಚೆನ್ನಾಗಿರೋ ಮೂವಿ ಬಂದರೆ ಈಗ ಇಟ್ ವಿಲ್ ಲೂಸ್ 3 of us ಆಸ್ ಅನ್ ಆಡಿಯನ್ಸ್ ಬಿಕಾಸ್ ಒಂದು ನಮಗಷ್ಟು ಹತ್ತಿರವಾಗಿ ಅದು ಭಾಷೆ ಅರ್ಥ ಆಗೋದಿಲ್ಲ, ಆಮೇಲೆ ಆ ಜನಕ್ಕಷ್ಟೇ ಕೇಟರ್ ಮಾಡುತ್ತೆ. ಇಲ್ಲ ಬೆಂಗಳೂರು ಸೆಂಟ್ರಿಕ್ ತುಂಬ ಯಾವ್ದಾದ್ರು ಒಂದು ಅಂದರೆ ಅಷ್ಟು ಫೇಮಸ್ ಇಲ್ದಿರೋ ಹೀರೋ ಮೂವಿ ಬಂದರೆ ಆ ಆಡಿಯನ್ಸ್ನ ಲೂಸ್ ಮಾಡುತ್ತೆ ಬಿಕಾಸ್ ಅವ್ರ ಟೇಸ್ಟಿಗೆ ಸಿಮಿಲರ್ ಆಗಿಲ್ಲ ಅದು. ಸೊ ಹೀಗೆ ದೇರ್ ಆರ್ ಲೈಕ್ ಅ ಲಾಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ವಿಚ್ ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಇನ್ ಟು ಮೇಕಿಂಗ್ ಅ ಗ್ಲೋಬಲ್ ಪ್ಯಾನ್ ಇಂಡಿಯಾ ಅಂತ ಮೂವಿ ಮಾಡಿದಾಗ ಅವಾಗ ಇದೆಲ್ಲ ಎಸೆನ್ಸ್ನು ಕ್ಯಾರಿ ಮಾಡಿ ಎತ್ತಿದಾಗ ಅವಾಗ ಕರ್ನಾಟಕದವ್ರು ಇಡೀ ಜನ ಸಪೋರ್ಟ್ ಮಾಡ್ತಾರೆ. ಕಾಂತಾರ ವೆಂಟ್ ಪಾಪ್ಯುಲರ್ ಬಿಕಾಸ್ ಎವ್ರಿಬಡಿ ಇನ್ ಮ್ಯಾಂಗ್ಳೂರ್ ಆ್ಯಂಡ್ ಮಂಗ್ಳೂರ್ ಪೀಪಲ್ ತುಂಬ ಜನ ಈ ಕಡೆ ಕೋಸ್ಟಲ್ ಮುಂಬೈ ಸೈಡ್ ಎಲ್ಲ ಆ ಕಡೆ ಎಲ್ಲ ಹೋಗ್ತಾರಲ್ವ. ಸೊ ಅಲ್ಲಿಂದ ಎಲ್ಲ ಜನ ದೇ ಸ್ಟಾರ್ಟೆಡ್ ವಾಚಿಂಗ್ ಕಾಂತಾರ. ಅವಾಗ ನಮಗೂ ಇಂಟ್ರೆಸ್ಟ್ ಬಂತು, ಫುಲ್ ಈ ಥರ ತೋರಿಸಿದಾರಂತೆ, ನಾವು ಹೋಗಿ ನೋಡೋಣ. ಸೊ ಇಟ್ ಟುಕ್ ಅಸ್ ಟು ಶೋ ಇಟ್ ಟು ಸಮ್ವನ್ ಎಲ್ಸ್ so that our other people could go and watch the movie. ಈಗ ನಾವೇ ಇವಳಿಗೆ ತೋರಿಸ್ಬೇಕಂದ್ರೆ ಅವ್ನು ಚೆನ್ನಾಗಿದೆ ಅಂದಾಗ ಇವಳೋ ಮೂವಿ ನೋಡ್ತಾಳೆ.
ಸೊ ಆ ಥರ ಆಗಿದೆ ಅದು ಕಲ್ಚರ್ ಕನ್ಸಂಪ್ಷನ್. ಅಂದರೆ ಇಟ್ಸ್ ಆಲ್ಸೋ ಅಬೌಟ್ ದ ಪ್ರೈಡ್ ಥಿಂಗ್. ಮತ್ತೆ ಜನಕ್ಕೂ ಬರುತ್ತೆ, ಬ್ಯಾಡ್ ಮೂವೀಸ್ಗೂ ಹೋಗುತ್ತೆ, ಆ್ಯಂಡ್ ಪೀಪಲ್ ಜಸ್ಟ್ ಯುಟಿಲೈಸಿಂಗ್ ದ ಸೇಮ್ ಥಿಂಗ್ ಆಸ್ ಅ ಟ್ರೆಂಡ್ ಚೇನ್. ಮತ್ತು ಅದು ನಿಮಗೆ ಆ ಕಾನ್ಸೆಪ್ಟ್ ಮೇಲೆ ಆಸೆ ಹೊರಟೋಗುತ್ತೆ. ಹಾಗೆ ಇಟ್ಸ್ ಲೈಕ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್, ಅದೇನು ಮಾಡೋಕ್ಕಾಗಲ್ಲ. ಬಟ್ ಐ ಥಿಂಕ್ ಇವೆನ್ಚುಲಿ new movie makers will come in. I think it's changing. It's changing. Yeah. It will change for the good. Yeah. On that note, I think your team, you guys are doing a good job. Madhur, Janak, you too. Thank you. And of course, Mr. Vivek has been supporting you Correct. guys as a founding member from day one. ಹೌದು. So that's amazing. So your closing remarks. Varun. Closing remarks. ಇಷ್ಟೊಂದೆಲ್ಲ ಥಿಯರಿಟಿಕ್ಲಿ ಮಾತಾಡಿದ್ದೀವಿ ಮೂವೀಸ್ ಬಗ್ಗೆ. ಏನು ಇಷ್ಟೊಂದೆಲ್ಲ ಹೇಳಿದ್ದಾರೆ ಅಂತ. ಸೊ ನಾವು ಎಷ್ಟು ಸಖತ್ತಾಗಿ ಮಾಡಿದ್ದೀವಿ ವೆಬ್ ಸೀರೀಸ್ ಅಂತ ನೋಡೋಕ್ಕೆ. ಸೊ ಪ್ಲೀಸ್ ಗೋ ವಾಚ್ ಆರ್ ಲವ್ಡ್ ಇನ್ ಸೀರೀಸ್ ಅಂತ ಬರ್ತಿದೆ. ದಿಸ್ ಇಸ್ ಅ ಫಸ್ಟ್ ಆಫ್ ಎವ್ರಿಥಿಂಗ್. ಯಾವತ್ತು ಬರ್ತಿದೆ? ಅದು ಮೇ ಬಿ ದಿಸ್ ಮೇ. Maybe this May. Maybe this May. Maybe this May. Oh, nice. Maybe this May, hopefully. So it's first of everybody's. Yeah. And before we take Bhumika's closing remarks, I want to know, why is your, one of the main members of KFC, Madhur Manoj, not seen anywhere? The Madman edits. Madman edits ಅವರು ಟೈಮ್ ಬಂದಾಗ, ಆಪರ್ಚುನಿಟಿ ಸಿಕ್ಕಿದಾಗ, ಕರೆಕ್ಟ್ ಟೈಮ್, ಕರೆಕ್ಟ್ ಪೀಪಲ್, ಯೂನಿವರ್ಸಲ್ ಅಲೈನ್ ಆದಾಗ ಕಣ್ಮುಂದೆ ಕಾಣಿಸ್ಕೊಂತಾರೆ. Madman edits ಅಲ್ಲಿ ತನಕ let he be a But mystery man. he is a real person. He is a real It's person. not like one of No, you he's are not just made pretending to be some Madman edits. ಭೂಮಿಕಾದ ಆಲ್ಟರ್ ಈಗೋ ಅನ್ಸುತ್ತೆ ಮೋಸ್ಟ್ಲಿ. ಬೆಳಗ್ಗೆ ಭೂಮಿಕಾ, ರಾತ್ರಿ Maybe you'll never know. ನಾನು ಬೆಳಗ್ಗೆಯಿಂದ ಹುಚ್ಚ ಮುಂಡೆ ಅಂತ ಬೈದೆ, ರಾತ್ರಿ ಮ್ಯಾಡ್ ಮ್ಯಾನ್ ಆಗ್ಬಿಡ್ತೆ. Alternate ego, ಆದ್ರೂ I'm a human, so Madman exists. Awesome. So your closing remarks. My closing remarks is fresh perspective in the ನೋಡಿ loved in. It's ಕನ್ನಡದಲ್ಲಿ ಹೇಳು. ದೃಷ್ಟಿಕೋನ. ಹೊಸ ತರ ದೃಷ್ಟಿಕೋನ ಇಂದ ನೋಡಿ. ಕೋಣ ಇಸ್ ಬಫೆಲೋ, ಕೋಣ ಇಸ್ ದೃಷ್ಟಿಕೋನ. ಫ್ರೆಶ್ ಪರ್ಸ್ಪೆಕ್ಟಿವ್ ಇಂದ ನೋಡಿ loved in. It's all our first time acting, first time writing, first time directing, first time DOP ಕೆಲಸ ಮಾಡ್ತಿರೋದು. Everybody, it's all of their first time. So give lots of love, ಪ್ರೀತಿ ತೋರಿಸಿ, like, share, comment ಮಾಡಿ. It's releasing soon, so please support us. And Madman edits is someone who's a sport, who will take all the criticisms very sportively. So ನಿಮ್ಗೆ ಏನೇ ಇಷ್ಟ ಆಗಲಿಲ್ಲ ಅಂದರೆ ಅವ್ರಿಗೆ ಕಮೆಂಟ್ಸಲ್ಲಿ ಡೈರೆಕ್ಟ್ ಆಗಿ ತಿಳಿಸಿ. ಈ someone who will accept it. ಹೋಗಿಲೂಬಹುದು. ಅವನು ಗೂಗಿರಿ. Okay, on that note, thank you so much. We'll see you again in the next podcast. And that was an awesome collab with KFC. Even KFC ಈ ಥರ ಮುಂತಾದ ವಿಡಿಯೋಸ್ಗಳಿಗೆ 2 KFCನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. See ya. Yeah, ditto. Yeah. Yeah, cool. ಮಾಮ, ನೀನು ಅವತ್ತು ಶೂಟಲ್ಲಿ ಹಿಂಗೆ 20 ಟೇಕ್ಸ್ ತಗ್ಸಿದ್ಯಾ ನಿನ್ನ ಗಾಡಿ. ನೀನ್ ನಗಾಡ್ತಿದ್ಯಾ ಮಾಮ? ಆ ಕಡೆ ತಿರ್ಕೊಂಬಿಡು ನೀನ್ ಆ ಕಡೆ. ನೀವ್ ಇನ್ನೊಂದ್ಸತಿ ಕ್ವೆಶನ್ ಕೇಳಿ ನಂಗೆ.